ಇಂದ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಮನಸ್ಸಲ್ಲಿ ಒಂದು ದೊಡ್ಡ ಬೇಡಿಕೆಗಳ ಲಿಸ್ಟೇ ಇತ್ತು. ಕೆಲವೊಮ್ಮೆ ಅವ್ರು ಮರೆತು ಬಿಡ್ತಾರಂತ ಹೆಂಡತಿನ ಜೊತೆಗೆ ಬರ್ತಾಳೆ, ಅದೊಂದು ಕೇಳಿರೋ ಇಲ್ಲೋ. ಇವನ್ ತಂದೆಲ್ಲ ಕೇಳ್ಕೊತಿರ್ತಾನೆ, ನಿಮ್ದು ಬಿಡ್ರಿ, ಮಗನಿಗೆ ಬೇಗ ಮದುವೆ ಆಗ್ಲಿ, ಉದ್ಯೋಗ ಸಿಗಲಿ ಅಂತ ಬೇಡ್ಕೊಳ್ರಿ. ಬೇಡಿಕೆಯ ಲಿಸ್ಟ್ ಅನ್ನ ಬೆಳೆಸೋರು ಬಹಳಷ್ಟು ಜನ ಇದ್ದಾರೆ. ಹಾಗಿದ್ರೆ ರಾಜರು ಏನಂತ ಬೇಡ್ಕೊಳ್ತಿದ್ದಾರೆ? ರಾಜರಿಗೆ ಏನ್ ಬೇಕಾಗಿದೆ? ಅವ್ರಿಗೇನ್ ಬೇಕಾಗಿಲ್ಲ. ಇದು ಕೃಪಾಲುಗಳು ರಾಜರೂ ಹೌದು, ಅವರಿಗೆ ಪರೋಪಕಾರದ ಅಪೇಕ್ಷೆಯಿಂದ ಬೇಡುತ್ತಿದ್ದಾರೆ, ಅವರಿಗೇನ್ ಪ್ರತ್ಯುಪಕಾರದ ಬಯಕೆ ಇಲ್ಲ. ಹಯಗ್ರೀವ ಎಂಥವನು? ರಮಾರಮಣ ಮಧ್ವಾದಿ ದೇಶಿಕ ಶ್ರೀ ಹೃದಬ್ಜಗ. ಯಾವುದೇ ಗ್ರಂಥ ಆರಂಭ ಆಗಬೇಕಾದ್ರೆ ರಮಾದೇವಿಯ ಚಿಂತನೆ ಇಲ್ಲದೆ ಗ್ರಂಥ ಆರಂಭ ಆಯ್ತು ಅಂದ್ರೆ ಆ ಗ್ರಂಥಕ್ಕೆ ಅಡೆತಡೆಗಳು ಜಾಸ್ತಿ. ಯಾಕೆ ಅಂದ್ರೆ ವಾಗಿಗೆ ಅಭಿಮಾನಿನಿಯೂ ಅವಳೆ, ಮಾತಿಗೂ ಅವಳೆ, ಮನಸ್ಸಿಗೂ ಅವಳೆ. ಮಾತು ಮನಸ್ಸುಗಳು ಸರಿಯಾಗಿದ್ರೇನೆ ಒಂದು ಗ್ರಂಥ ಸರಿಯಾಗಿ ರಚನೆ ಆಗ್ತದೆ. ಇವತ್ತು ಒಂದು ರಜೆ ಅರ್ಜಿ ಬರಿಬೇಕು ಅಂದ್ರೆ ಒಂದು 4 ಹಾಳೆ ಕಸದ ಬುಟ್ಟಿಗೆ ಸೇರಿರುತ್ತೆ. ಕಾರಣ ಏನು ಅಂದ್ರೆ ಮಾತು ಮನಸ್ಸುಗಳಿಗೆ ಸರಿಯಾದ ಸಮನ್ವಯ ಇರಲ್ಲ. ಆದ್ರೆ ಹರಿಕಥಾಮೃತ ಸಾರವನ್ನ ದಾಸರಾಯರು ಬರಿಬೇಕಾದ್ರೆ, ಟೀಕಾರಾಯರು ಟೀಕೆಗಳ ಗ್ರಂಥ ಬರಿಬೇಕಾದ್ರೆ, ರಾಯರು ಟಿಪ್ಪಣಿಗಳನ್ನ ಬರಿಬೇಕಾದ್ರೆ ನೈವ ನಿರ್ಮಾಷ್ಟಿ. ಒಮ್ಮೆ ಬರದದ್ದನ್ನ ಮತ್ತೊಮ್ಮೆ ಬರೀಲಿಲ್ಲ, ಒಮ್ಮೆ ಬರದದ್ದನ್ನ ಎಂದೂ ತಿದ್ದಲಿಲ್ಲ. ನಾವು ತಿದ್ದಿ ಹರಿದು ಬಿಸಾಕೋದಲ್ಲ, ಬರದದ್ದನ್ನ ಕರೆಕ್ಷನ್ನೇ ಮಾಡ್ಲಿಲ್ಲ. ಹಾಗಿದ್ರೆ ಆ ಮಾತು ಮನಸ್ಸುಗಳ ಎಷ್ಟು ಅದ್ಭುತವಾದ ಸಂಯೋಜನೆ ಇರಬೇಕು. ಬುದ್ಧಿ ಮಾತು ಮನಸ್ಸುಗಳಿಗೆ ಒಂದು ಅದ್ಭುತವಾದ ತ್ರಿವೃತ್ಕರಣ ಇದೆ. ಅದು ಎಲ್ಲಿಂದ ಸಾಧ್ಯ ಅಂದ್ರೆ ಟೀಕಾರಾಯರಿಗೆ ದುರ್ಗಾದೇವಿಯ ಅನುಗ್ರಹ, ರಾಯರಿಗೂ ಸರಸ್ವತಿಯ ಅನುಗ್ರಹ, ಹರಿಕಥಾಮೃತ ಸಾರದ ರಚನೆಯರಿತೃಗಳಾದ ಜಗನ್ನಾಥದಾಸರಿಗೆ ಸಕಲ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ, ಅಕ್ಷರಾಭಿಮಾನಿ ದೇವತೆಗಳ ಅನುಗ್ರಹ ಆಗಿ ಅವರ ಮಾತು ಮನಸ್ಸುಗಳಿಗೆ ಏಕರೂಪತೆ ಇತ್ತು. ಸುಲಭವಾಗಿ ತಿದ್ದದಂತೆ ಬರೀಲಿಕ್ಕೆ ಸಾಧ್ಯ ಆಯಿತು. ಬರೆಯೋದಲ್ಲ, ನಮ್ಮ ಜೀವನದ ಪ್ರತಿಯೊಂದು ಚರ್ಯೆ ತಿದ್ದದಂತಾಗಬೇಕಾದ್ರೆ ನಮ್ಮ ಮಾತು ಮನಸ್ಸುಗಳಿಗೆ ಸರಳವಾದ ಸಂಯೋಜನೆ, ಅನುರೂಪವಾದ ಸಂಯೋಜನೆ ಬೇಕು. ನಾವು ಮನಸ್ಸಲ್ಲೇ ಒಂದು ಯೋಚನೆ ಮಾಡ್ತಾ ಮಾತಲ್ಲೇ ಒಂದು ಆಡಿದ್ರೆ ಅದು ಮತ್ತೆ ತಿದ್ಲಿಕ್ಕೆ ಶುರುವಾಗ್ತದೆ. ನಾವು ಒಂದು ಸುಳ್ಳು ಆಡಿದ್ವಿ ಅನ್ಕೊಳ್ರಿ, ಸುಳ್ಳು ಅಂದ್ರೆ ಏನು? ನಮ್ಮ ಮನಸ್ಸಲ್ಲಿ ಇಲ್ಲದೆ ಇರೋದನ್ನ ಹೇಳಿದ್ವಿ ಅಂತೆ, ಅಷ್ಟೇ ಅರ್ಥ. ಆವಾಗ ಏನ್ ಹೇಳ್ಬೇಕು? ಅದಕ್ಕೊಂದು ಪ್ರಶ್ನೆ ಬರ್ತದೆ. ಸುಳ್ಳಿಗೆ 1000 ಸುಳ್ಳು ಸೇರ್ಲಿಕ್ಕೆ ಶುರುವಾಗ್ತದೆ. ಮನಸ್ಸಲ್ಲೇ ಇರೋದನ್ನ ಹೇಳಿದ್ರೆ ಸ್ಪಷ್ಟನೆಗೆ ಅವಕಾಶ ಇಲ್ಲ, ಅದು ಇದ್ದದ್ದನ್ನು ಇದ್ದ ಹಾಗೆ ಹೇಳುದು. ಹಾಗಾಗಿ ಈ ಸ್ಪಷ್ಟನೆ ಬರಬೇಕಾದ್ರೆ, ಮಾತು ಮನಸ್ಸುಗಳಿಗೆ ಸಮನ್ವಯ ಸರಿಯಾಗಬೇಕಾದ್ರೆ ರಮಾದೇವಿಯ ಅನುಗ್ರಹ ಬೇಕು. ಅಷ್ಟೇ ಅಲ್ಲ, ಈ ಬೇಡಿಕೆಗಳೇನು ಕೇಳ್ತಿದ್ದಾರೆ ರಾಜರು, ಅದರಲ್ಲಿ ಕೆಟ್ಟ ಕೆಟ್ಟ ಬಯಕೆಗಳೇನು ಬರ್ತದೆ ಅದು ವಾಸ್ತವಿಕವಾಗಿ ಬರುವುದು ರಮಾದೇವಿಯ ಮೂಲಕವಾಗಿಯೇ ಬರ್ತದೆ. ರಮಾದೇವಿ ಅಂದ್ರೆ ಅವಳಿಂದಲ್ಲ, ಅವಳ ಗುಣಗಳಿಂದ, ಸತ್ವಗುಣ, ರಜೋಗುಣ, ತಮೋ ಗುಣಗಳಿಂದಲೇ ಬರುತ್ತದೆ. ಇನ್ನ ಹಣದಿಂದಲೇ ಬರುತ್ತದೆ. ಹಣ ಅಂದ್ರೆ ಲಕ್ಷ್ಮೀ ದೇವಿ. ಆದ್ರಿಂದ ಲೋಕದ ಸಂಪತ್ತಿನಿಂದ ಬರುವ ಕೆಟ್ಟದ್ದನ್ನೆಲ್ಲ ನೀನು ದೂರ ಮಾಡಬೇಕು, ಒಳ್ಳೆಯದನ್ನು ಕೊಡಬೇಕು ಅಂತ ರಮಾದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ರಮಾರಮಣ ಲಕ್ಷ್ಮೀಪತಿಯಾದ ಪರಮಾತ್ಮ ಮಧ್ವಾದಿ ದೇಶಿಕ, ಮಧ್ವಾಚಾರ್ಯರಿಂದ ಹಿಡಿದು ಎಲ್ಲಾ ಗುರುಗಳಲ್ಲಿ ಒಳಗಿರುವಂತಹ ಶ್ರೀ ಪದಾಬ್ಜಗ, ಪರಮ ಕಾಂತಿ ಉಳ್ಳಂತಹ ಪಾದಗಳು. ಪರಮಾತ್ಮನ ಪಾದ ಚಿಂತನೆ ಮಾಡಿಯೇನೆ ಮುಂದೆ ಹೋಗ್ಬೇಕಾದ್ದರಿಂದ ಮಂಗಳಾಚರಣೆಯಲ್ಲಿ ಪರಮಾತ್ಮನ ಪಾದ ಚಿಂತನೆ ಮಾಡ್ತಾ ಇದ್ದಾರೆ. ದಾಸರಾಯರು ಹೇಳಿದ್ರು, ಇಕ್ಕೋ ನೋಡಿ ರಂಗನಾಥನ ಪುಟ್ಟ ಪಾದವ, ಎಂಥ ಪಾವನ ಪಾದವು ಅಂತೆಲ್ಲ ಹೇಳಿದ್ದಾರೆ. ಶ್ರೀ ಹೃದಬ್ಜಗ, ಲಕ್ಷ್ಮೀದೇವಿಯ ಒಳಗೂ ಇದ್ದಾನೆ, ಉಳಿದೆಲ್ಲರ ಒಳಗೂ ಬಿಂಬಮೂರ್ತಿಯಾಗಿ ಪರಮಾತ್ಮ ಇದ್ದಾನೆ, ಅವನ ಪಾದ ಕಮಲ ಇದೆ. ಅಂತಹ ಹಯಗ್ರೀವ, ನನ್ನ ಪ್ರಾರ್ಥನೆಯನ್ನ ಮನ್ನಿಸು. ನಾವು ದೇವರನ್ನು ಬೇಕಾದಷ್ಟು ಹೇಳ್ಕೊಳ್ಬಹುದು, ದೇವ್ರು ಕೇಳಬೇಕಲ್ಲ, ಕೇಳಿಯೇ ಕೇಳ್ತಾನೆ. ಆದ್ರೆ ಕೇಳಬೇಕಾದ್ರೆ ಸಾದರಂ ಶೃಣು, ನನ್ನ ಮೇಲೆ ಅನುಗ್ರಹ ಇಟ್ಟು ಕೇಳು. ನಮ್ಮ ಹಿರಿಯ ಅಧಿಕಾರಿಗಳ ಹತ್ರ ಹೋಗಿ ನಾವೇನಾದ್ರು ಕೇಳಬೇಕಾದ್ರೆ ಅವ್ರು ಬೇರೆ ಕೆಲಸ ಮಾಡ್ತಾ ಹೇಳ್ರಿ 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 ಅಂತ, ಸ್ವಲ್ಪ ನನ್ನ ಮಾತು ಲಕ್ಷ್ಯ ಇಟ್ಟು ಕೇಳ್ರಿ ಅಂತ ಹೇಳ್ತಾರೆ. ಇಲ್ರಿ ಕೇಳ್ತಾ ಇದ್ದೀನಿ ಹೇಳ್ರಿ ಅಂತ.
ಇಲ್ಲ ಇಲ್ಲ, ಒಂದ್ ನಿಮಿಷ ಕೆಲಸ ಬಿಟ್ಟು ನಮ್ಮ ಮಾತು ಕೇಳಿ ಆಮೇಲೆ ನೀವು ಮುಂದುವರಿಸ್ರಿ, ಬಹಳತ್ತೇನು ತಗೊಳಲ್ಲ. ಲೋಕದ ಒಬ್ಬ ವ್ಯಕ್ತಿಗೇನೆ ನಾವು ಹೀಗೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವರಿಗೆ ಮಾಡೋ ಅವಶ್ಯಕತೆ ಇದೆಯೋ ಇಲ್ಲ. ದೇವರಿಗೆ ಹಾಗಿದ್ರೆ ಲಕ್ಷ್ಯ ಇರ್ತದೋ ಇಲ್ಲೋ ಅನ್ಲಿಕ್ಕಿಲ್ಲ. ಅವನು ಸರ್ವಜ್ಞ, ಸತ್ಯ ಸಂಕಲ್ಪ ಎಲ್ಲ ಇದೆ. ಆದ್ರೆ ಪ್ರಾರ್ಥನೆ ಮಾಡೋದು ನಮ್ಮ ಕರ್ತವ್ಯ ಆದ್ರಿಂದ ಪ್ರಾರ್ಥನೆ ಮಾಡ. ಮೊದಲಿಗೆ ಕೆಲವು ಶ್ಲೋಕಗಳಲ್ಲಿ 5 ಶ್ಲೋಕದಲ್ಲಿ ನಮ್ಮ ಮನಸ್ಸು, ಮಾತು, ಕಿವಿ, ನಾಲಿಗೆ, ಕೈ, ಕಾಲು, ತಲೆ ಯಾವ್ದ್ಯಾವ್ದು ಕಡೆ ಹೋಗ್ಬಾರ್ದು ಅಲ್ಲೆಲ್ಲ ಹೋಗ್ತಾ ಇದೆ, ಅದನ್ನ ಬೇಡ ಅಂತ ಪ್ರಾರ್ಥನೆ. ಮೊದಲಿಗೆ ಅಹಿತ ನಿವೃತ್ತಿ ಆಗ್ತದೆ, ಆಮೇಲೆ ಹಿತ ಪ್ರಾಪ್ತಿ. ದೇವರೇನಾದ್ರೂ ಸಿಕ್ಕರೆ ಏನ್ ಬೇಡ್ಕೊಳ್ಬೇಕು ಅಂದ್ರೆ ಮೊದಲಿಗೆ ಒಳ್ಳೇದನ್ನ ಬೇಡಬಾರ್ದು, ಮೊದಲಿಗೆ ಕೆಟ್ಟದ್ದನ್ನ ಕಳಿ ಅಂತ ಹೇಳುದು. ಕೆಟ್ಟದ ಕಳೆದ್ರೆ ಒಳ್ಳೆ ತಾನೇ ಹಾಗೆ ಹಾಕ್ತದೆ. ಚಕ್ರವರ್ತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ. ಇವತ್ತು ದುಃಖ ಬಂದಿದೆ, ಬಹಳ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಬಂದಿದೆ ಅಂದ್ರೆ ಹೋಗ್ತದೆ ಅಂತ. ಸುಖ ಬಂದೇ ಬರ್ತದೆ. ಸುಖ ಬಂದಿದೆ ಅಂದ್ರೆ ಭಾರಿ ಎಗರಾಡೋ ಅವಶ್ಯಕತೆ ಇಲ್ಲ, ಅದು ಹೋಗೇ ಹೋಗ್ತದೆ, ಆಮೇಲೆ ದುಃಖ ಬಂದೇ ಬರ್ತದೆ. ಆದ್ದರಿಂದ ಸ್ಥಿರ ಬುದ್ಧಿಯಲ್ಲಿರಬೇಕು. ಹಾಗೆ ಮೊದಲಿಗೆ ಕೆಟ್ಟ ವಿಷಯಗಳಿಂದ ದೂರ ಮಾಡು. ಅಯೋಗ್ಯ ವಿಷಯೇ ಸ್ವಾಮಿನ್ ಸರ್ವಥಾನ ಮನೋಭವೇತ್. ಎಲ್ಲ ಇಂದ್ರಿಯಗಳಿಗೆ ಮೂಲ ಅಡಿಪಾಯ ಯಾವುದು? ಮನಸ್ಸು. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ. ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ, ಪರಮಾತ್ಮನ ಪ್ರೇರಣೆ ಇತ್ತು ಅಂದ್ರೆ ಎಲ್ಲಾ ಪಾಪ ಪುಣ್ಯಗಳಿಗೆ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಅದರಿಂದ 10 ಇಂದ್ರಿಯಗಳಿಗೆ ಪ್ರೇರಕವಾದದ್ದು ಮನಸ್ಸಾದ್ದರಿಂದ ಮೊದಲಿಗೆ ಮನಸ್ಸನ್ನ ಶುದ್ಧಿ ಮಾಡಿ. ಮನವ ಶೋಧಿಸಬೇಕು ನಿತ್ಯ. ಮನಶುದ್ಧಿ ಇಲ್ಲದ ಬಗೆ ಮಂತ್ರ ಜಪಬೇಕೆ ಅಂತ ದಾಸರಾಯರು ನಿಷ್ಠುರವಾಗಿ ಹೇಳಿದ್ದಾರೆ. ಜಪ ಮಾಡ್ತಾ ಕೂಡುದು, ಮಂತ್ರಗಳನ್ನು ಹೇಳೋದು. ಜನ ಬಂದಂಗೆಲ್ಲ ಮಂತ್ರದ ಜಪದ ತೋರಿಕೆ ಜಾಸ್ತಿ ಆಗ್ತದೆ, ಒಳಗಡೆ ಅಶುದ್ಧವಾದ ಚಿಂತನೆಗಳು ನಡೀತಾ ಇರ್ತವೆ. ಈ ತರ ಜಪ ಮಾಡಿದ್ರೆ ಏನು ಉಪಯೋಗ? ಅದು ಕೊಳಚೆ ನೀರಿನ ಮೇಲೆ ಹರಿಸಿದಂತಹ ಶುದ್ಧ ನೀರಿನಂತೆ ಇರ್ತದೆ ಅಷ್ಟೆ. ಮೇಲ್ನೋಟಕ್ಕೆ ಶುದ್ಧ ನೀರು ಅಂತ ಕಾಣ್ತದೆ, ಕುಡಿಲಿಕ್ಕೆ ಯೋಗ್ಯ ಅಲ್ಲ. ಯಾಕೆ ಅಂದ್ರೆ ನೀವು ಬೆಂಗಳೂರಿಗೆ ಹೋದ್ರೆ ಅಲ್ಲೊಂದು ವೃಷಭಾವತಿ ನದಿ, ಆ ನದಿಯನ್ನ ತುಂಬಾ ಹಾಳು ಮಾಡಿದ್ದಾರೆ. ಪರಿಸ್ಥಿತಿ ಏನು ಅಂದ್ರೆ ಆ ನದಿಯ ನೀರನ್ನೇ ಶುದ್ಧೀಕರಣ ಮಾಡಿ ಆಯಾಯ ಮನೆಗಳಿಗೆ, ಕಾಲೋನಿಗಳಿಗೆ ಕಳಿಸ್ತಾರೆ. ಇಲ್ಲಿ ಗೊತ್ತಿಲ್ಲಾರ್ದ ಕುಡಿದಿರ್ತಾರೆ, ಗೊತ್ತಿದ್ರೆ ಕುಡಿತಾರ? ಕುಡಿಯ. ಅಂತಹ ಕೊಳಚೆ ನೀರನ್ನ ಶುದ್ಧೀಕರಿಸಿದ್ರೆ ಅದು ಹೇಗೆ ಸ್ವೀಕಾರಾರ್ಹವಲ್ವೋ ಹಾಗೆ ಮನಶುದ್ಧಿ ಇಲ್ಲದೆ ಮಾಡಿದ ಮಂತ್ರ ಜಪ ವ್ಯರ್ಥ ಅಂತ. ಅದನ್ನ ಮೊದಲು ಶುದ್ಧ ಆಗ್ಬೇಕಾದದ್ದು ಮನಸ್ಸು ಶುದ್ಧ ಆಗಿಬಿಟ್ರೆ ಆಟೋಮೆಟಿಕ್ ಉಳಿದಿದ್ದೆಲ್ಲ ಶುದ್ಧ ಆಗ್ತಾ ಹೋಗ್ತದೆ. ಆದ್ರಿಂದ ನನ್ನ ಮನಸ್ಸು ಅಯೋಗ್ಯ ವಿಷಯಗಳಲ್ಲಿ ಹೋಗದಂತೆ ಅನುಗ್ರಹಿಸು. ಯಾಕೆಂದ್ರೆ ಯಾವುದು ಯೋಗ್ಯ ಯಾವುದು ಅಯೋಗ್ಯ ಅಂತ ನಾನು ತೀರ್ಮಾನ ಮಾಡ್ಲಿಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ನಾನು ಯೋಗ್ಯ ಅನ್ಕೊಂಡಿದ್ದು ಯೋಗ್ಯ ಆಗಿರಲ್ಲ, ಅಯೋಗ್ಯ ಅನ್ಕೊಂಡಿದ್ದು ಯೋಗ್ಯ ಆಗಿರ್ತದೆ. ಆದ್ರಿಂದ ನೀನೇ ತೀರ್ಮಾನ ಮಾಡು, ನನಗೆ ಅಯೋಗ್ಯವಾದ ವಿಷಯಗಳು ಯಾವ್ದ್ಯಾವ್ದಿದೆ ಅದರಿಂದ ನನ್ನ ಮನಸ್ಸನ್ನು ಮೊದಲು ದೂರ ಮಾಡು. 1 ದಿವಸ ಅಲ್ಲ, 2 ದಿವಸ ಅಲ್ಲ, ಸರ್ವಥಾ ಎಂದೆಂದಿಗೂ ಅಂತ. ಯಾಕೆಂದ್ರೆ ನಮ್ಮ ಮನಸ್ಸು ಹೇಗೆ ಅಂದ್ರೆ ಈ ಕ್ಷಣದಲ್ಲಿ ನಿಗ್ರಹ ಮಾಡಿದ್ರೆ ಮರುಕ್ಷಣ ಅದಕ್ಕಿಂತ 2 ಪಟ್ಟು ಆಸೆ ಜಾಸ್ತಿ ಆಗಿದೆ. ಇವತ್ತು ನಾನು ನಿಷಿದ್ಧ ಪದಾರ್ಥ ತಿನ್ನಬಾರದು ಅಂತ ಬಯಕೆ ಇಟ್ಕೊಂಡ್ರೆ ನಿನ್ನೆ ತಿಂದಿರ್ತಾನೆ. ತಿಂದಾಗ ಅವನಿಗೆ ಬಯಕೆಯ ಉತ್ಕಟತೆ ಇರಲ್ಲ. ಯಾವತ್ತು ನಿಗ್ರಹ ಮಾಡ್ಬೇಕು ಅನ್ಕೋತಾನಲ್ಲ, ಅದು ಅತ್ಯುತ್ಕಟ ಬಯಕೆ ಅಂತ. ಅಷ್ಟೆಲ್ಲ ಉದಾಹರಣೆ. ಏಕಾದಶಿ ದಿವಸ ನಿತ್ಯ 14 ದಿವಸ ಊಟ ಮಾಡ್ತಿರ್ತಾನೆ. ಮನೆಯವರು ಏನ್ ಮಾಡ್ಲಿ ಏನೋ ಒಂದು ಮಾಡು, ಬಟ್ ಹೊಟ್ಟೆಗೆ ಹಾಕೊಂಡ್ರೆ ಆಯ್ತು ಟೈಮಿಗೆ ಅಂತಷ್ಟು. ಏಕಾದಶಿ ಬಂತು ಅಂದ್ರೆ 4 ಹೊತ್ತು 5 ಹೊತ್ತು ಅದನ್ನ ಮಾಡು ಇದನ್ನ ಮಾಡು ಅವ್ರು ಉಪವಾಸ ಮಾಡ್ತಿರ್ತಾರೆ. ನೀವು ಉಪವಾಸ ಮಾಡಿದ್ರೆ ನಾನೇ ಯಾಕೆ ಮಾಡ್ಬೇಕು, ನನಗೆ ಅದನ್ನೆಲ್ಲ ಮಾಡಿ ಹಾಕ್ಬೋದು. ಬಯಕೆ ಉತ್ಕಟ ಯಾಕೆ ಆಗ್ತದಂದ್ರೆ ಮನಸ್ಸನ್ನ ನಿಗ್ರಹ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಷ್ಟು ಅದು ಅಯೋಗ್ಯ ವಿಷಯದ ಕಡೆ ಮುನ್ನುಗ್ಲಿಕ್ಕೆ ಹೊರಡುತ್ತದೆ. ಅದೇ ಮನಸ್ಸಿನ ಸ್ವಭಾವ. ವಾಯೋರಿವ ಸುದುಷ್ಕರಂ ಅಂತ ಅರ್ಜುನನೇ ಹೇಳಿದ್ದ. ಹಿಡಿಲಿಕ್ಕೆ ಗಾಳಿಯನ್ನು ಹೇಗೆ ಹಿಡಿಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ಮನಸ್ಸನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಮೊದಲು ಮಾಡಬೇಕಾದ ಕೆಲಸ ಮನಸ್ಸನ್ನ
ಎಂದೆಂದಿಗೂ ಅಯೋಗ್ಯ ವಿಷಯಗಳಲ್ಲಿ ಹೋಗದಂತೆ ಮಾಡು. ಚಾಂಚಲ್ಯಂ ಮೂಲತಶ್ಚಿಂದಿ ದುರಾಶಾಂ ಹರ ದೂರತಃ. ಮನಸ್ಸಿನ ಚಂಚಲತೆಯನ್ನ ಬುಡಕ್ಕೆ ಪೆಟ್ಟ ಹಾಕಬೇಕು. ಇವತ್ತು ರೋಗ ಏನಾದರೂ ಸಸ್ಯಗಳಿಗೆ ರೋಗ ಬಂದ್ರೆ ಅದಕ್ಕೆ ಮೇಲೆ ರೆಂಬೆ ಕೊಂಬೆಗಳಿಗೆ ಔಷಧಿ ಹೊಡೆದ್ರೆ ಉಪಯೋಗ ಇಲ್ಲ, ಬೇರಿಗೆ ಔಷಧಿ ಹಾಕಬೇಕು. ಸ್ವಾಮಿಗಳು ಯಾವಾಗ್ಲೂ ಹೇಳ್ತಿದ್ರು, ಪರಮಾತ್ಮ ಅನ್ನೋನು ಜಗದ್ವೃಕ್ಷದ ಬೇರು. ನೀವು ಮರ ಬೆಳೆಸಬೇಕು ಅಂದ್ರೆ ಎಲೆಗಳಿಗೆ, ಹೂವುಗಳಿಗೆ, ಹಣ್ಣುಗಳಿಗೆ, ಕಾಯಿಗಳಿಗೆ ನೀರು ಹಾಕಬಾರ್ದು, ರೆಂಬೆ ಕೊಂಬೆಗಳಿಗೆ. ಬೇರಿಗೆ ನೀರು ಹಾಕಿದ್ರೆ ಮರ ಬೆಳೀತದೆ. ಹಾಗೆ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಆದ್ರಿಂದ ಉಳಿದೆಲ್ಲ ದೇವತೆಗಳಿಗೆ ನೇರ ನಮಸ್ಕಾರ ಮಾಡಬೇಡ್ರಿ, ಆ ದೇವತೆಗಳ ಒಳಗಿರುವ ಮೂಲ ಶಕ್ತಿಯ ಸ್ರೋತಸ್ಸಾದ ಪರಮಾತ್ಮನಿಗೆ ನಮಸ್ಕಾರ ಮಾಡ್ರಿ. ಉಳಿದೆಲ್ಲ ದೇವತೆಗಳು ಬೆಳೀತಾರೆ. ನಿಮಗೆ ಎಲ್ಲಾ ದೇವತೆಗಳಿಗೆ ಪುರಸ್ಕಾರ ಮಾಡಬೇಕು ಅನ್ಸಿದೆಯಾ? ದೇವರಿಗೆ ಪುರಸ್ಕಾರ ಮಾಡ್ರಿ, ಎಲ್ಲಾ ದೇವತೆಗಳಿಗೆ ಖುಷಿ ಆಗ್ತದೆ. ಆದ್ರೆ ಎಲ್ಲಾ ದೇವತೆಗಳನ್ನು ಪುರಸ್ಕಾರ ಮಾಡ್ತೀನಿ ಅನ್ಕೊಂಡು ನೀವು ಪೂಜೆ ಮಾಡಿದ್ರೆ ಅವರೆಲ್ಲ ಬೇಜಾರಾಗ್ತದೆ. ಮರ ಬೆಳಿಬೇಕು ಅಂತ ಎಲೆಗಳಿಗೆ ನೀವು ನೀರು ಹಾಕ್ತಾ ಇದ್ರೆ ಕ್ರಮೇಣ ಸಸ್ಯ ಒಣಗ್ತಾ ಹೋಗ್ತದೆ. ಯಾಕೆ ಅಂದ್ರೆ ಸಸ್ಯಕ್ಕೆ ಬೇಕಾದದ್ದು ಬುಡಕ್ಕೆ ನೀರು. ಹಂಗೆ ದೇವತೆಗಳಿಗೂ ಬೇಕಾದದ್ದು ನಮಗಲ್ಲ ನಮಸ್ಕಾರ, ನಮ್ಮ ಅಂತರ್ಯಾಮಿಗೆ ನಮಸ್ಕಾರ ಬೇಕು ಅಂತ. ನಾವು ಅವ್ರ ಅಂತರ್ಯಾಮಿಗೆ ಮಾಡದೆ ಅವರಿಗೆ ಮಾಡಿಬಿಟ್ರೆ ಅವ್ರು ನಮಸ್ಕಾರ ಮಾಡಿಸ್ಕೊಂಡು ಬೇಜಾರಾಗ್ತದೆ. ಆದ್ದರಿಂದ ನಮ್ಮ ಮನಸ್ಸಿನ ಚಾಂಚಲ್ಯ ಈ ಕ್ಷಣ ಇದ್ರೆ ಮರುಕ್ಷಣದಲ್ಲಿರಲ್ಲ. ನಮಗೆಲ್ಲ ತಪಸ್ಸಿನ ಭಂಗ ಆಗ್ತಿರ್ತದೆ. ತಪಸ್ಸಿನ ಭಂಗ ಅಂದ್ರೆ ಏನೋ ಜಪಕ್ ಕೂತಿದ್ದಾರೆ ಇವರು, ಯಾರೋ ಬಂದು ಅಪ್ಸರೆಯರು ಇವ್ರನ್ನ ಪ್ರಚೋದನೆ ಮಾಡಿದ್ರು, ಇಲ್ಲ ಸುಂಟ್ರ ಗಾಳಿ ಬಂತು, ಹುಲಿ ಬಂತು, ಸಿಂಹ ಬಂತು ಅಲ್ಲ. ತಪಶಬ್ದಕ್ಕೆ ತಪ ಆಲೋಚನೆ, ಏನೋ ಒಂದು ಸಾತ್ವಿಕ ಆಲೋಚನೆ ಬಂದಿದೆ. ಅಧಿಕ ಮಾಸದಲ್ಲಿ ಇಂಥ ಕೆಲಸ ಮಾಡಬೇಕು ಅಂತ ಒಂದು ಆಲೋಚನೆ ಬಂದಿರ್ತದೆ. ಆಲೋಚನೆಯನ್ನ ಪೂರ್ಣವಾಗಿ ಆಚರಣೆ ತರಲಿಲ್ಲ ಅಂದ್ರೆ ಅಲ್ಲಿಗೆ ತಪೋಭಂಗ ಆಯ್ತು. ತಪೋಭಂಗ ಆದದ್ದರಿಂದ ಅನೇಕ ಸಮಸ್ಯೆಗಳಿಗೆ ನಾವು ಗುರಿಯಾಗ್ತೀವಿ. ಅದರಿಂದ ಆಲೋಚನೆ ಮಾಡಬೇಕಾದ್ರೇನೆ ಎಲ್ಲ ರೀತಿಯಾಗಿ ಮಾನಸಿಕವಾಗಿ, ದೈಹಿಕವಾಗಿ ಸಿದ್ಧರಾಗಿ ಆಲೋಚನೆ ಮಾಡಬೇಕು, ಸಂಕಲ್ಪ ಮಾಡಬೇಕಾದ್ರೆ. ಆದ್ರಿಂದ ನಮ್ಮ ಮನಸ್ಸಿನ ಚಾಂಚಲ್ಯವನ್ನ ಇವತ್ತು ಮಾಡ್ಬೇಕು ಅನ್ಕೊಂಡಿದ್ದನ್ನ ಇವತ್ತೇ ಮಾಡಿಬಿಡಬೇಕು, ನಾಳೆಗಂತ ಹಾಕಿದ್ವಿ ಅಂದ್ರೆ ನಾಳೆಗೆ ಅದು ಆಗದೇ ಇರುವಂತೆ ಚಾಂಚಲ್ಯ ನಮ್ಮನ್ನು ಕಾಣುತ್ತೆ. ದುರಾಶಾಂ ಹರ ದೂರತಃ. ನನ್ನ ಮನಸ್ಸಿನ ಕೆಟ್ಟ ಆಸೆ. ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ. ಆಸೆಯೇ ದುಃಖಕ್ಕೆ ಕಾರಣ ಅಂತ ಶಾಸ್ತ್ರ ಭಾಗವತವೇ ಹೇಳ್ತದೆ. ಆದ್ದರಿಂದ ಆಸೆಯನ್ನು ದೂರ ಮಾಡು. ದುರ್ಬುದ್ಧಿಂಜನಮೇ ದೇಹಿ ದುಶ್ಯಾಸ್ತ್ರಾವರ್ತನೆ ರತಿಂ ಆಪಯಸ್ವಚ ದುರ್ಮಾನಂ ದುರ್ಗುಣಂ ಮೋಚಯ ಪ್ರಭೋ. ಕೆಟ್ಟ ಬುದ್ಧಿಯನ್ನು ನನಗೆಂದೂ ಕೊಡಬೇಡ. ಮನಸ್ಸು ಸರಿ ಇದ್ರೆ ಕೇಳಿದ್ರು ದೇವರಿಗೆ, ಮನಸ್ಸನ್ನ ಶುದ್ಧಿ ಮಾಡು, ಮನಸ್ಸು ಶೋಧಿಸು. ಪ್ರತಿದಿನಂ ಪ್ರತಿ ಕ್ಷಣಂ ಬುದ್ಧಿ ಶೋಧಕೇನ. ವಾಯುದೇವರಿಂದ ನನ್ನ ಮನಸ್ಸನ್ನ ತಿಳಿ ಮಾಡಿ. 1 ನಿಮಿಷ ಅಲ್ಲ, 2 ನಿಮಿಷ ಅಲ್ಲ, ನಿರಂತರ ಶುದ್ಧಿ ಮಾಡ್ರಿ. ಆ ಮನಸ್ಸಲ್ಲಿ ಚಂಚಲತೆ ಬರದಂತೆ ಕಾಪಾಡ್ರಿ, ಆಸೆ ಹುಟ್ಟದಂತೆ ಕಾಪಾಡ್ರಿ. ಅಷ್ಟೇ ಅಲ್ಲ, ಕೆಟ್ಟ ಬುದ್ಧಿ ಎಂಬ ಹುಳ ಹುಟ್ಟಬಾರದು ನನ್ನ ಮನಸ್ಸಿನ ತೋಟದಲ್ಲಿ. ಆ ಕೆಟ್ಟ ಬುದ್ಧಿ ಬಂತು ಅಂದ್ರೆ ಎಲ್ಲಾ ಹಾಳಾಗ್ತದೆ. ಅದು ಬೀಜಗಳಿಗೆ ಬಂದ ರೋಗ ಇದ್ದದ್ದು. ಯಾಕೆ ಬರ್ತದೆ ಈ ಕೆಟ್ಟ ಬುದ್ಧಿ ಅಂದ್ರೆ ದುಶ್ಯಾಸ್ತ್ರ ಆವರ್ತನ. ಕೆಟ್ಟ ಶಾಸ್ತ್ರಗಳನ್ನ ನಿರಂತರವಾಗಿ ಓದೋದ್ರಿಂದ ಕೆಟ್ಟ ಬುದ್ಧಿ ಬರ್ತದೆ. ಇವತ್ತೇನಾದ್ರೂ ಓದಬೇಕು ಅಂತ ಅನಿಸ್ತದೆ ಅನ್ಕೊಳ್ಳೋಣ. ಕೆಲವರಿಗೆ ಕಾದಂಬರಿ ಓದಿದ್ರೆ ನಿದ್ದೆ ಬರ್ತದೆ, ಇಲ್ಲ ಅಂದ್ರೆ ನಿದ್ದೆ ಬರಲ್ಲ. ಅಂದ್ರೆ ಈಗ ಓದೋದನ್ನೋದು ಹೋಗೇ ಬಿಟ್ಟಿದೆ. ಈಗೆಲ್ಲ ದೃಶ್ಯ ಮಾಧ್ಯಮ. ದೃಶ್ಯ ಅಂದ್ರೆ ಅದು ಚಿತ್ರ ರೂಪದಲ್ಲಿ, ಅಕ್ಷರ ರೂಪದಲ್ಲ. 3D ಆಗಿರ್ಬೇಕು, 4K ಇರಬೇಕು ಅಂದ್ರೇನೆ ನೋಡ್ತಾ ನೋಡ್ತಾ ನಿದ್ದೆ ಬರ್ತದೆ. ಸ್ವಲ್ಪ ಹಿಂದೆ ಅಕ್ಷರ ಮಾಧ್ಯಮದಿಂದ ನಿದ್ದೆಗೆ, ಮನಸ್ಸಿನ ತಿಳಿಗೆ ಅವಕಾಶ ಇತ್ತು. ಓದ್ತಾ ಓದ್ತಾ ನಿದ್ದೆ ಮಾಡ್ತಾರೆ. ಅವ್ರು ಓದೋದು ಕೂಡ ಓದ್ಬೇಕು ಅಂದ್ರೆ ಭಾಗವತ ಓದಿದೆ, ಪುರಾಣ ಓದಿದೆ, ಹರಿವಂಶ ಇದ್ಯಾವುದು ಓದಲ್ಲ, ಮಹಾಭಾರತ ಕೆಟ್ಟ ಕಾದಂಬರಿಗಳನ್ನೇ ಓದೋದು.
ಅದು ವಾಯಸ ತೀರ್ಥ ಅಂತ. ಅಂದ್ರೆ ಕಾಗೆಗಳು ಸ್ನಾನ ಮಾಡುವ ನೀರು. ಕಾಗೆಗಳು ಎಂದೂ ಕೂಡ ಶುದ್ಧವಾದ ನೀರಲ್ಲಿ ಸ್ನಾನ ಮಾಡಲ್ಲ. ಅವಕ್ಕೆ ಮನಸ್ಸೇ ಬರಲ್ಲ. ಶುದ್ಧವಾದ ನೀರು ನೋಡಿದ್ರೆ ಇದು ನಮ್ಗೆ ಸ್ನಾನಕ್ಕೆ ಯೋಗ್ಯವಾದ ನೀರಲ್ಲ ಅಂತ ಬೇರೆ ಕಡೆ ಹೋಗ್ತದೆ. ಆದ್ರೆ ಹಂಸಗಳು ಅವರು ಮಾನಸ ಸರೋವರದಲ್ಲೇ ಸ್ನಾನ ಮಾಡ್ತಾರೆ. ಶುದ್ಧವಾದ, ಮೇಲ್ ನೋಡಿದ್ರೆ ಕೆಳಗಿನ ಬುಡದಲ್ಲಿರುವಂತಹ ಕಲ್ಲುಗಳು ಕಾಣಬೇಕು, ಅಂಥ ನೀರಲ್ಲೇ ಹಂಸ ಸ್ನಾನ ಮಾಡೋದು. ಆ ಹಂಸದಂತಿರೋದು ಸಚ್ಚಾಸ್ತ್ರಗಳು. ವಾಯಸ ತೀರ್ಥದಂತೆ ಅಂದ್ರೆ ಕೊಳಚೆ ನೀರಿನಂತಿರೋದು ದುಷ್ಟ ಲೌಕಿಕ ವಿಷಯ ನಿರೂಪಕವಾದ ಪುಸ್ತಕಗಳು. ನಾವು ಎಲ್ಲಿ ಸ್ನಾನ ಮಾಡಬೇಕು, ಎಲ್ಲಿ ಮುಳುಗೇಳಬೇಕು ಅನ್ನೋದು ನಮಗ್ ಬಿಟ್ಟದ್ದು. ನಾವು ದುಶ್ಶಾಸ್ತ್ರಗಳಲ್ಲಿ ನಿರಂತರ ಅಭ್ಯಾಸ ಇಟ್ಟುಕೊಂಡ್ರೆ ನಮಗೆ ದುರ್ಬುದ್ಧಿ ಬಂದೇ ಬರ್ತದೆ. ಅದರಿಂದ ಏನು ಓದ್ತೇವೋ ಅದೇ ಆಲೋಚನೆ ಆಗ್ತದೆ, ಏನು ಆಲೋಚನೆ ಮಾಡ್ತೀವೋ ಅದೇ ತರದ ಬುದ್ಧಿ ಬರ್ತದೆ, ಏನು ಬುದ್ಧಿ ಬರ್ತದೋ ಅದೇ ಪ್ರವೃತ್ತಿ ಆಗ್ತದೆ, ಆ ಪ್ರವೃತ್ತಿಯಿಂದ ವ್ಯಕ್ತಿ ನಾಶ ಆಗ್ತದೆ. ಆದ್ರಿಂದ ಕೆಟ್ಟ ಶಾಸ್ತ್ರಗಳಲ್ಲಿ ಅಭ್ಯಾಸ ಬರದಂತೆ, ಪ್ರಾರಬ್ಧ ಕರ್ಮದಿಂದ ಕೆಟ್ಟ ಶಾಸ್ತ್ರ ಓದಿನಿ ಅನ್ಕೊಳ್ಳೋಣ, ಅದರಲ್ಲಿ ಅಭ್ಯಾಸ ಇರದಂತೆ ಮಾಡು. ಎಂದೋ ಒಂದ್ ದಿವಸ ಕಾದಂಬರಿ ಓದ್ದೆ, ಪರವಾಗಿಲ್ಲ, ಆಶೌಚ ಬಂದಿತ್ತು, ಪುರಾಣಗಳನ್ನೆಲ್ಲ ಓದ್ಲಿಕ್ಕಾಗಲ್ಲ, ಅವಾಗ ಓದು. 11ನೇ ದಿವಸದಿಂದ ಮತ್ತೆ 10ನೇ ಆವೃತ್ತಿ ಮಾಡೋಂಗ್ ಮಾಡಬೇಡ. ಆವರ್ತನೆ ರತಿಂ ಮಾದೇಹಿ. ಓದಿ ಕೆಟ್ಟ ಶಾಸ್ತ್ರ ಓದಿ ಕೆಟ್ಟ ಬುದ್ಧಿ ಬಂದು ಅದರಿಂದ ಏನಾಗ್ತದೆ ಅಂದ್ರೆ ದುರ್ಮಾನಂ ಹಾಪಯಸ್ವ, ಕೆಟ್ಟ ಅಹಂಕಾರ ಬರಲಿಕ್ಕೆ ಶುರುವಾಗ್ತದೆ. ನಾನೇ ಓದುಗ, ನಾನೇ ಪಂಡಿತ ಅನ್ನೋ ಬುದ್ಧಿ ಬರ್ತದೆ. ಆ ಕೆಟ್ಟ ಅಹಂಕಾರವನ್ನ ಹಾಪಯಸ್ವ, ನನ್ನಿಂದ ತೊಲಗಿಸು. ದುರ್ಗುಣಂ ಮೋಚಯ ಪ್ರಭೋ. ಕೆಲವರಿಗೆ ಬುದ್ಧಿ ಬರಲ್ಲ, ಓದೋದ್ರಿಂದ ಪಾಂಡಿತ್ಯ ಬರಲ್ಲ, ಕೆಟ್ಟ ಗುಣಗಳು ಬರ್ಲಿಕ್ಕೆ ಶುರುವಾಗ್ತದೆ. ಓದಿದ್ರೆ ಏನಾದ್ರು ಒಂದು ವ್ಯತ್ಯಾಸ ಆಗ್ಬೇಕಲ್ಲ, ಒಂದು ಪಾಂಡಿತ್ಯ ಆದ್ರೂ ಬರಬೇಕು, ಇಲ್ಲ ಗುಣಗಳಾದ್ರೂ ವ್ಯಕ್ತ ಆಗ್ಬೇಕು. ಇವನಿಗೆ ಒಳ್ಳೆ ಪಾಂಡಿತ್ಯ ಬರಲಿಲ್ಲ, ಅಹಂಕಾರಾದಿ ಗುಣಗಳು ವ್ಯಕ್ತ ಆಗ್ತದೆ. ಆ ದುರ್ಗುಣಗಳಿಂದ ನನ್ನಿಂದ ದೂರ ಮಾಡು. ದುಸ್ಸಂಗಂ ದುಷ್ಕ್ರಿಯಾಂ ಚಿಂದಿ ಹರಲೋಕಾಟನಾತ್ ಪದೌ ನನಿ ನಿಯೋಜಯ ಚಕ್ಷುಂಶ್ಚಿ ಪರದಾರಾದಿ ದರ್ಶನೇ. ದುಷ್ಟ ಗುಣ ಒಂದು ನಮ್ಮಲ್ಲಿ ಸೇರಿದ್ರು ಸಾಕು, ಅಂತಹ ಗುಣ ಇರೋರನ್ನ ಹುಡುಕ್ಲಿಕ್ಕೆ ಆರಂಭ ಮಾಡುತ್ತೆ. ನೀವು ಚಹಾ ಕುಡಿಯಲ್ಲ, ಕಾಫಿ ಕುಡಿಯಲ್ಲ ಅಂತ ಇರೋರಾಗಿದ್ರೆ ಅದೇ ಮನಸ್ಥಿತಿಯವ್ರನ್ನ ಹುಡುಕ್ರಿ, ನಿಮ್ಗೆ ಯಾರೂ ಸಿಗಲ್ಲ. ಆಲ್ಮೋಸ್ಟ್ ನಮ್ ಕಡೆ ಅಂತೂ ಬಹಳ ಕಡಿಮೆ. ಅದೇ ನೀವು ಒಂದು ಚಹಾ ಕಾಫಿ ಕುಡಿತಾ ಇದ್ರೆ ನಿಮಗೆ ಒಂದು ದೊಡ್ಡ, ಬರೀ ಚಹಾ ಕುಡಿಯೋದು ಒಂದೇ ನಿಮಿತ್ತದಿಂದ ನಿಮಗೆ ದೊಡ್ಡ ಸ್ನೇಹಿತರ ಬಳಗ ನಿರ್ಮಾಣ ಆಗಿರುತ್ತೆ. ದಿವಸ ಒಂದು ಹೊತ್ತು ಈ ಸಮಯಕ್ಕೆ ಇಲ್ಲಿ ಸೇರ್ಕೊಂಡು ನಾವು ಚಹಾ ಕುಡಿಯೋದು ಅಂದ್ರೆ ಸಮಾನಶೀಲರಲ್ಲಿ ಸಖ್ಯ ಸುಲಭ ಆಗಿಬಿಡುತ್ತದೆ. ಆದ್ರೆ ನನ್ನಲ್ಲಿ ಒಂದು ದುಷ್ಟ ಗುಣ ಬಂತು ಅಂದ್ರೆ ನಾನು ದುಷ್ಟ ಗುಣ ಹುಡುಕ್ಲಿಕ್ಕೆ ಆರಂಭ ಮಾಡ್ತೀನಿ. ಸದ್ಗುಣಿಗಳನ್ನ ನೋಡಿಬಿಟ್ರೆ ಅಪ್ಪ ಮತ್ತಿವನು ನನಗೆ ಉಪನ್ಯಾಸ ಮಾಡ್ತಾನೆ ಅಂತ ವಾಪಸ್ ಬರ್ಲಿಕ್ಕೆ ಶುರುವಾಗ್ತದೆ. ಆದ್ದರಿಂದ ದುಷ್ಟ ಗುಣ ಬಂದ್ರೆ ದುಷ್ಟರ ಸಂಘಕ್ಕೆ ನಾನು ಹಾತೊರಿಲಿಕ್ಕೆ ಆರಂಭ ಮಾಡ್ತೀನಿ. ಆದ್ರಿಂದ ದುಸ್ಸಂಗಂ ದುಷ್ಕ್ರಿಯಾಂಚಿಂದಿ, ಕೆಟ್ಟವರ ಸಹವಾಸ ಮಾಡಿದ್ವಿ ಅಂದ್ರೆ ಸಹವಾಸ ಮಾಡಿ ಕೆಟ್ಟ ಅಂತ ಹೆಸರು. ಸನ್ಯಾಸಿ ಕೂಡ ಸಹವಾಸ ಮಾಡಿ ಕೆಡ್ತಾನಂದ್ವೆ ನಮ್ಮ ಪರಿಸ್ಥಿತಿ. ಆದ್ರಿಂದ ಕೆಟ್ಟವರ ಸಹವಾಸ ಮಾಡಿ ಕೆಟ್ಟ ಕೆಲಸ ಮಾಡೋದನ್ನ ನೀನ್ ತುಂಡು ಮಾಡು. ಆದ್ರಿಂದ ಸಹವಾಸ ತುಂಡಾಗಬೇಕು. ಸಹವಾಸ ತುಂಡಾಯ್ತು ಅಂದ್ರೆ ಕೆಟ್ಟ ಕೆಲಸಗಳು ತಾನೇ ತುಂಡಾಗಿ ಹೋಗ್ತದೆ. ಹರ ಲೋಕಾಟನಾತ್ ಪದವು, ನನ್ನ ಕಾಲುಗಳು ನಿರಂತರ ಸಂಚಾರ ಮಾಡ್ತಾ ಇರ್ತವೆ. ಸಂಚಾರ ಮಾಡದಂತ ಮಾಡು ಅಂದ್ರೆ ಕಾಲು ಬಿದ್ದು ಹೋಗ್ಬೇಕಾ ಅಂದ್ರೆ ಲೋಕಾಟನೆ ಮಾಡಬಾರದು, ಮಂದಿರಾಟನೆ ಮಾಡಬೇಕು. ಲೋಕಾಟನೆ ಅಂದ್ರೆ ಸುಮ್ನೆ ಅವ್ರ ಮನೆಗೆ ಹೋಗೋದು, ಏನ್ ಮಾಡ್ತಿದ್ರಿ ಅಂತ ಕೇಳೋದು, ಅವ್ರ ಮನೆ ಕಟ್ಟೆಗೆ ಒಂದು ಅರ್ಧ ತಾಸು ಇನ್ನೊಬ್ಬರ ಮನೆಯವರನ್ನು ಬೈಯೋದು. ಸಮೂಹದ ಸನ್ನಿಯೇ ಹಾಗಿರ್ತದೆ, ಮಾಸ್ ಹಿಸ್ಟೀರಿಯಾ ಅಂತ. 4 ಜನ ಸೇರಿದ್ರೆ 5ನೇದವ್ರು ಯಾರೇ ಕಾಣ್ಲಿ ಅವ್ರ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾರೆ. ಅವನೇನ್ ಮಾಡ್ತಾನೆ, ಮೋಸ್ಟ್ಲಿ ನನ್ನ ಬಗ್ಗೆ ಮಾತಾಡ್ತಿರ್ಬೇಕು ಅಂತ ಇವ್ರ ಜೊತೆ ಸೇರ್ತಾನೆ. ಈ 5 ಜನ ಸೇರಿ 6ನೇದವ್ರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಒಂದು ಅವ್ರ ಮನಸ್ಸಲ್ಲಿರೋರ್ ಬಗ್ಗೆ ಮಾತಾಡ್ತಾರೆ, ಇಲ್ಲ ಎದುರಿ ಕಂಡವ್ರ ಬಗ್ಗೆ. ಮನಸ್ಸಲ್ಲಿ ಯಾರು ಇರ್ಲಿಲ್ಲ ಅಂದ್ರೆ ಯಾರು ಕಾಣಿಸ್ತಾರೋ ಅವ್ರ ಬಗ್ಗೆ ಮಾತಾಡೋದು. ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ರಿ. ನೀವೊಂದು 4 ಜನ ಕೂತ್ಕೊಂಡ್ರೆ ವಿಚಾರ ವಿನಿಮಯಕ್ಕೆ ಸಹಜವಾದ ಸಾತ್ವಿಕ ವಿಚಾರಗಳ ಇಲ್ಲೇ ಇದ್ರೆ
ಸುಲಭವಾಗಿ ಯಾರು ಕಣ್ಣಿಗೆ ಕಾಣ್ತಾರೋ ಅವ್ರ ಬಗ್ಗೆನೇ ಮಾತಾಡ್ತಾರೆ. ಇಲ್ಲ ಅಂದ್ರೆ 4 ಜನ ಕೂತು ವ್ಯರ್ಥ, ಅವ್ರವ್ರು ಎದ್ದು ಹೋಗ್ಬೇಕಷ್ಟೇ. ಆದ್ರಿಂದ ಲೋಕಾಟನೆ ಮಾಡದಂತೆ, ಪಾದಗಳು ಕಂಡವರ ಮನೆಗೆ ಹೋಗದಂತೆ ಕೇವಲ ನಿನ್ನ ಕ್ಷೇತ್ರಕ್ಕೆ ಮಾತ್ರ ಹೋಗುವಂತೆ ಕಾಪಾಡು. ನನ್ನ ಕಣ್ಣುಗಳು ಪರದಾರಾದಿ ದರ್ಶನೆ ನಾನು ನಿಯೋಜಯ. ನಾನು ಕಣ್ಣು ನಾನು ನೋಡ್ಬೇಕು ಅಂದ್ರೆ ನೋಡಲ್ಲ. ದೇವರಲ್ಲಿ ರಾಜರು ನಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ, ನನ್ನ ಕಣ್ಣುಗಳನ್ನ ಇಂಥ ಕಡೆನೆ ಹೋಗದಂತೆ ಮಾಡು, ಇಂಥ ಕಡೆ ಹೋಗುವಂತೆ ಮಾಡು. ಅಲ್ಲರಿ ನಿನ್ನ ಕಣ್ಣನ್ನ ನಿಯಮನ ಮಾಡ್ಲಿಕ್ಕೆ ನನಗೆ ಯಾಕೆ ಹೇಳ್ತಿದ್ದೀನಿ? ನಿನ್ ಕಣ್ಣಲ್ಲ, ನೀನೇ ನಿಯಮನ ಮಾಡು ಅಂದ್ರೆ ನಾನು ಹೇಳಿದ್ ಕೇಳಲ್ಲ ಆದ್ರೆ ನಿಂಗೆ ಹೇಳ್ತಿದ್ದೀನಿ. ಮನೆಯಲ್ಲಿ ಮಕ್ಕಳು ಮಾತು ಕೇಳ್ತೇನೆ, ಶಾಲೆಗೆ ಹೋಗಿ ಆ ಟೀಚರ್ಗಳು ಮುಂದೆ ಹೇಳ್ತಿರ್ತಾರೆ, ಇಲ್ಲ ಮನೆಯಲ್ಲೇ ಮಕ್ಕಳಿಗೆ ಹೆದರ್ಸ್ತಿರ್ತಾರೆ, ನಿಮ್ ಕ್ಲಾಸ್ ಟೀಚರಿಗೆ ಫೋನ್ ಮಾಡ್ತೀನಿ, ನಿಮ್ ಪ್ರಿನ್ಸಿಪಾಲಿಗೆ ಫೋನ್ ಮಾಡ್ತೀನಿ, ಅವ್ರಿಗೆ ಹೊಡಿ ಅಂತ ಹೇಳ್ತೀನಿ, ಪನಿಷ್ ಮಾಡು ಅಂತ ಹೇಳ್ತೀನಿ. ನಾ ಹೇಳಿದ್ ಮಾಡ್ತೀಯೋ ಇಲ್ಲ? ನಾವು ಹಡದ ಮಕ್ಕಳೇ ನಮ್ಮ ಮಾತು ಕೇಳಲ್ಲ. ಇಂದ್ರಿಯಗಳಿಗೆ ನಾವು ಹಡದವ್ರೇನು? ನಮಗೆ ಗೊತ್ತಿಲ್ಲದೆ ನಮ್ಮ ಪ್ರಾರಬ್ಧ ಕರ್ಮ ವಶಾತ್ ನಮ್ಮ ಜೊತೆಗೆ ಸಂಯೋಜನೆಗೊಂಡವರು ದೇಹದ ಮೂಲಕ. ಯಾರನ್ನ ನಾವು 9 ತಿಂಗಳು ಹೊತ್ತು ಸಾಕ್ತಾ ಇದ್ದೇವೋ ಅವರೇ ನಮ್ಮ ಮಾತು ಕೇಳಲ್ಲ ಅಂದ ಮೇಲೆ ನಮ್ಮ ಅಧೀನದಲ್ಲೇ ಇಲ್ಲದೆ ಇರುವಂತಹ ಇಂದ್ರಿಯಗಳು ನಮ್ಮ ಮಾತು ಯಾಕೆ ಕೇಳ್ತವೆ? ನೀವು ಬೇಕಾದ್ರೆ ಮನುಷ್ಯನ ಸಹಜ ಪ್ರವೃತ್ತಿ ನೋಡ್ರಿ, ಯಾವ್ದು ನೋಡಬಾರದು ಅಂತ ನೀವು ಹೇಳ್ರಿ, ಮನುಷ್ಯನ ಅದೇ ನೋಡ್ರಿ. ಆದ್ರಿಂದ ರಾಜರಂತಾರೆ, ನನ್ನ ಕಣ್ಣುಗಳನ್ನ ಇನ್ನೊಬ್ಬರ ಹೆಂಡತಿ, ಇನ್ನೊಬ್ಬರ ಹಣ, ಇನ್ನೊಬ್ಬರ ಸ್ವತ್ತು ಅದರ ಬಗ್ಗೆ ನೋಡದಂತೆ ನೀನು ಮಾಡು. ದಾರಿ ಈಶಣತ್ರಯಗಳಿದೆ ಅಲ್ಲ, ಈ ಈಶಣತ್ರಯಗಳು ಇನ್ನೊಬ್ಬರ ಹತ್ರ ಹೋಗ್ಬಾರ್ದು. ಆ ರೀತಿ ನೀ ಅನುಗ್ರಹ ಮಾಡು. ದುಷ್ಪ್ರತಿಗ್ರಹ ದುಸ್ಪರ್ಶೆ ಕರೋಮಾಚೋದ ಯಧ್ರುವಂ ಅಗಮ್ಯಾಗಮನೆ ಗುಹ್ಯಂ ಘ್ರಾಣಮಾಘ್ರಾಣನೇ ಸತಾಂ. ನನ್ನ ಕೈಗಳಿದೆ ಅಲ್ಲ, 2 ಕೈಗಳು. ಮೊದಲು ಬಲಗೈ ಏನಿದೆ ಇದು ಪ್ರತಿಗ್ರಹಕ್ಕೆ ಇರೋದು. ಪ್ರತಿಗ್ರಹ ಅಂದ್ರೆ ದಾನ ಕೊಟ್ಟದ್ದನ್ನ ಸ್ವೀಕಾರ ಮಾಡುವುದು, ದಾನ ಕೊಡುವುದು, 2ಕ್ಕೂ ಇದೆ. ಪ್ರತಿಗ್ರಹ ದಾನ ತಗೊಳ್ಬೇಕಾದ್ರೆ ದುಷ್ಟ ದಾನವನ್ನ ತಗೊಳ್ಳದಂತೆ ಮಾಡುವುದು. ದುಷ್ಟ ದಾನ ಅಂದ್ರೆ ಏನು? ದಾನದ 3 ವಿಭಾಗಗಳನ್ನು ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರೆ. ಅದೇ ಅದು ಬೇರೆ ವಿಷಯ ಆಗ್ತದೆ. ಸಾತ್ವಿಕ ದಾನ ಅಂದ್ರೆ ಸರಿಯಾದ ದೇಶದಲ್ಲಿ, ಸರಿಯಾದ ಕಾಲದಲ್ಲಿ, ಸರಿಯಾದ ಪದಾರ್ಥವನ್ನ ಸರಿಯಾದ ರೀತಿಯಿಂದ ಸರಿಯಾದ ವ್ಯಕ್ತಿ ಕೊಟ್ರೆ ಸಾತ್ವಿಕ. ಸರಿಯಾದ ರೀತಿ ಅಂದ್ರೆ ಕೊಡುವ ಕ್ರಮವೂ ಸರಿ ಇರಬೇಕು, ಮಾನಸಿಕ ಭಾವನೆಯೂ ಸರಿ ಇರಬೇಕು, ಸರಿಯಾದ ವ್ಯಕ್ತಿ ಕೊಡಬೇಕು, ಯೋಗ್ಯತೆ, ಅದು ಸಾತ್ವಿಕ. ಇದರಲ್ಲಿ ಒಂದು ವ್ಯತ್ಯಾಸ ಆದ್ರೆ, ಭಾವನೆಯಲ್ಲಿ ಸ್ವಲ್ಪ ಸ್ವಾರ್ಥ ಸೇರಿದ್ರೆ ಅದು ರಾಜಸ ಆಗ್ತದೆ. ಇದು ಒಂದಲ್ಲ, ಇದರಲ್ಲಿ 2-3 ವ್ಯತ್ಯಾಸ ಆದ್ರೆ ಅದು ತಾಮಸ ದಾನ ಅಂತ ಕಳಿಸ್ಬೋದು. ಆದ್ದರಿಂದ ನಾನು ಕೈಯಿಂದ ಸ್ವೀಕಾರ ಮಾಡುವ ದಾನಗಳು ನನಗೆ ಜೀರ್ಣ ಆಗಬೇಕಾದ್ರೆ ಅದು ಸರಿಯಾದ ದಾನದ ವಸ್ತುವಾಗಿರ್ಬೇಕು, ಕೊಡೋನು ಸರಿಯಾದವನಾಗಿರ್ಬೇಕು, ಕೊಡುವ ವಸ್ತು ಸರಿಯಾದ ರೀತಿಯಲ್ಲಿ ಗಳಿಕೆ ಆಗಿರ್ಬೇಕು. ಇಲ್ಲ ಅಂದ್ರೆ ಆ ದಾನ ನನಗೆ ಜೀರ್ಣ ಆಗಲ್ಲ. ಜೀರ್ಣ ಆಗಲ್ಲ ಅಂದ್ರೆ ಏನಾಗ್ತದೆ? ಅದು ಪಾಪ ಆಗ್ತದೆ, ಪಾಪವೇ ರೋಗ ಆಗ್ತದೆ. ನಾನು ಇನ್ನೊಬ್ಬರಿಗೆ ರೊಕ್ಕ ಕೊಟ್ಟು ಅದನ್ನು ತೀರಿಸ್ಕೊಬೇಕಾಗ್ತದೆ. ಆದ್ರಿಂದ ದಾನ ತಗೊಳ್ಳಿಕ್ಕೇನೋ ಇದೆ ಕೈ, ಆದ್ರೆ ತಗೊಂಡದನ್ನ ಜೀರ್ಣಿಸ್ಕೊಳ್ಬೇಕಲ್ಲ. ಆದ್ರಿಂದ ಜೀರ್ಣವಾಗದ ದಾನಗಳನ್ನ ತಗೊಳ್ಳುವಂತೆ ಮಾಡಬೇಡ ಕೈಗಳಿಗೆ. ಇನ್ನೊಂದು ಮುಟ್ಟಬೇಕಲ್ಲ, ಎಡಗೈ ಬಲಗೈ ಏನೋ ದಾನಕ್ಕಿದೆ, ಕೈಗಳು ಎಡಗೈ ಬಲಗೈ 2 ಸೇರಿ ಮುಟ್ಟೋದಕ್ಕೆ ಇರೋದಲ್ಲ. ಕೆಟ್ಟ ವಸ್ತುಗಳನ್ನ ಮುಟ್ಟದಂತೆ ಮಾಡು. ಸ್ಪರ್ಶದಿಂದಲೇ ಅನೇಕ ಅನಾಹುತಗಳಾಗ್ತದೆ. ಆನೆ ಅದು ಸ್ಪರ್ಶಕ್ಕೆ ಮನಸ್ಸೋಲ್ತದೆ, ಬಾಳೆ ತೋಟಕ್ಕೆ ಬರ್ತದೆ, ಬಾಳೆ ತೋಟವನ್ನೆಲ್ಲ ಧ್ವಂಸ ಮಾಡ್ತದೆ. ಕಾರಣ ಏನು ಅಂದ್ರೆ ಆನೆಗೆ ಬಾಳೆ ಗಿಡದ ಸ್ಪರ್ಶ ಹಿತವಾಗಿರ್ತದೆ, ಮೃದುವಾಗಿರ್ತದೆ. ಅದು ಮೃದು ಆಗ್ಲಿ ಅಂತ ನಮ್ಮವ್ರು ಇರ್ತಾರಲ್ಲ, ಈಗ ನಾವೆಲ್ಲ ಇರ್ತೀವಲ್ಲ, ಹುಡುಕಿ ಅತಿ ಮೆತ್ತನೆ ಹಾಸಿಗೆ ಅಂತ ತಗೊಳ್ಳೋದು, ಅತಿ ಮೆತ್ತನೆ ದಿಂಬು ತಗೊಳ್ಳೋದು, ಅದ್ರ ಮೇಲೆ ಎಗರೆಗರಿ ಬೀಳೋದು. ಯಾಕೆಂದ್ರೆ ಇದನ್ನು ಮೆತ್ತಗಾಗ್ತದೆ, ಸ್ಪರ್ಶಹಿತ ಆಗ್ತದೆ. ಹಾಗೆ ಆನೆ ಬಾಳೆ ದಿಂಡಿನ ತೋಟವನ್ನೇ ನಾಶ ಮಾಡ್ತದೆ. ಅಲ್ಲೇ ಅವ್ನು ಕೆಟ್ಟ ದುಡ್ಡಿರ್ತಾನೆ. ಅದು ಕಾಡಿನ ಆನೆ ಹೋಗಿ ಸರ್ಕಸ್ ಆನೆ ಆಗ್ತದೆ. ಇಲ್ಲ ದಂತ ಕಳ್ಕೊಳ್ತದೆ, ಪ್ರಾಣ ಕಳ್ಕೊಳ್ತದೆ. ಕಾರಣ ಏನು? ಸ್ಪರ್ಶಕ್ಕೆ ಮರಳಾಗ್ತದೆ. ಹಾಗಾಗಿ ನಾನು ಸ್ಪರ್ಶಕ್ಕೆ ಮರಳಾಗದಂತೆ ನನ್ನನ್ನು ಕಾಪಾಡಿ.
ಅಗಮ್ಯಾಗಮನೆ ಗುಹ್ಯಂ ಘ್ರಾಣಮಾಘ್ರಾಣನೆ ಸತಾಂ. ಗುಹ್ಯೇಂದ್ರಿಯಗಳು ಅಂತ ಎರಡಿದೆ. ಆ ಎರಡೂ ಇಂದ್ರಿಯಗಳು ಗುಹ್ಯ ಉಪಸ್ಥ ಅಂತ ಹೇಳಿ, ಎಲ್ಲಿ ಅವುಗಳು ಹೋಗಬಾರದೋ ಅಲ್ಲಿ ಹೋಗದಂತೆ ನೀವೇ ತಡಿಬೇಕು. ಎರಡು ಇಂದ್ರಿಯಗಳನ್ನ ಗೆದ್ರೆ ಅವನು ಯಾವುದೇ ಆಶ್ರಮದಲ್ಲಿ ಅವನು ಜಿತೇಂದ್ರಿಯ ಅಂತ ಹೆಸರು. ಬ್ರಹ್ಮಚಾರಿ ಆಗಿರ್ಲಿ, ಗೃಹಸ್ಥ ಆಗಿರ್ಲಿ, ಸನ್ಯಾಸಿ ಆಗಿರ್ಲಿ, ವಾನಪ್ರಸ್ಥ ಆಗಿರ್ಲಿ. ಒಂದು ಜಿಹ್ವೇಂದ್ರಿಯ, ಇನ್ನೊಂದು ಉಪಸ್ಥೇಂದ್ರಿಯ. ಜಿಹ್ವೇಂದ್ರಿಯವನ್ನ ಗೆಲ್ಲೋದು ತುಂಬಾ ಕಷ್ಟ. ಕೆಲವರಂತಾರೆ ಏನ್ ವಯಸ್ಸಾದ್ಮೇಲೆ ಏನ್ರಿ ರುಚಿನೇ ಗೊತ್ತಾಗಲ್ಲ, ಅವಾಗ ಗೆಲ್ಲಕ್ಕೆ ಆಗ್ತದೆ ಅಂತ. ಇಲ್ಲ, ಉಲ್ಟಾ. ಅದು ವಯಸ್ಸಾದ್ಮೇಲೆ ರುಚಿ ಜಾಸ್ತಿ ಗೊತ್ತಾಗ್ತದೆ. ಅದ್ ಹಂಗ್ ಮಾಡಿ ಹಿಂಗ್ ಮಾಡಿ. ಕೆಲಸದಲ್ಲಿ ಅಷ್ಟು ಗೊತ್ತಾಗ್ತಿರಲ್ಲ, ಏನೋ ಒಂದ್ ಕಟ್ಟಿ ಕೊಡ್ತಾರೆ, ತಗೊಂಡೋಗಿ ತಿಂದ್ರೆ ಸಾಕು, ಕೆಲಸ ಮಾಡಬೇಕು ಅಂತ. ರಿಟೈರ್ ಆಗಿ ಮನೆಯಲ್ಲಿ ಕೂತ್ರೆ ಅವಾಗ ರುಚಿ ಶುರುವಾಗ್ತದೆ. ಅದರಿಂದ ವಯಸ್ಸಾದಂತೆ ರುಚಿಗಾರಿಕೆ ಜಾಸ್ತಿ ಆಗ್ತದೆ. ರುಚಿ ಗೊತ್ತಿಲ್ಲದೆ ಇದ್ರೇನೆ ವಿದ್ಯೆ ಬರುದು. ಒಬ್ಬ ವಿದ್ಯಾರ್ಥಿ ಗುರುಕುಲದಲ್ಲಿ ಅಧ್ಯಯನ ಮಾಡ್ತಿದ್ದ. 12 ವರ್ಷ ಆಯ್ತು, 13 ವರ್ಷ ಆಯ್ತು, ಇನ್ನೂ ಓದ್ತಾ ಇದ್ದ. ದಿವಸ ಗುರುಗಳ ಮನೆಯಲ್ಲೇ ಊಟ, ಗುರುಪತ್ನಿ ಅಡಿಗೆ ಮಾಡ್ತಿದ್ರು. ಒಂದ್ ದಿವಸ 13-14 ವರ್ಷ ಆಯ್ತು, ಊಟ ಆದ್ಮೇಲೆ ಒಂದ್ ದಿವಸ ಸಂಕೋಚ ಪಡ್ತಾ ಗುರುಪತ್ನಿ ಹೇಳಿದ, ವೈನಿ ಏನಪ್ಪ ಇವತ್ತೇನೋ ನೀವು ಸಾರಿಗೆ ಕರಿಬೇವು ಹಾಕೋ ಜಾಗದಲ್ಲಿ ತಪ್ಪಿ ಏನಾದ್ರು ಬೇವಿನ ಎಲೆಯನ್ನು ಹಾಕಿರಿ ನೋಡ್ರಿ, ಸಾರು ವಿಷ ಆಗಿದೆ ಅಂತ. ಅವ್ರಂದ್ರು, ನಿಮ್ ಗುರುಗಳ ಹತ್ರ ಹೇಳಿ ಮಾತನ್ನ. ಸರಿ, ಹೋಗಿ ಹೇಳಿದ. ಗುರುಗಳು ಮಂತ್ರಾಕ್ಷತೆ ಕೊಟ್ಟು, ಆಯ್ತು ನಿಂದು ಸ್ನಾತಕೋತ್ತರ ಪದವಿನೂ ಆಗಿದೆ, ಇನ್ನು ಹೋಗಿ ಬಾ. ಯಾಕೆ ಒಂದ್ ದಿವಸ ಸಾರ್ ಸರಿ ಇಲ್ಲ ಅಂತ ಹೇಳಿದ್ದಕ್ಕೆ ಕಳಿಸೇ ಬಿಟ್ರೆ ಹೆಂಗೆ, ನಂಗೆ ಇನ್ನು ಓದ್ಬೇಕಂತಿದೆ. ಇಲ್ಲಪ್ಪ, ಯಾರಿಗೆ ವಿದ್ಯೆಯ ಮೇಲೆ ಲಕ್ಷ್ಯ ಇರ್ತದೋ, ನ ಸುಖಂ ನ ನಿದ್ರಾ, ಅವ್ರಿಗೆ ನಿದ್ಯೆನೂ ಹತ್ತಲ್ಲ, ಸುಖದ ಬಗ್ಗೆ ಅಪೇಕ್ಷೆಯೂ ಬರಲ್ಲ. ನೀನು 13-14 ವರ್ಷದಿಂದ ನಮ್ಮ ಮನೆಯಲ್ಲಿ ಊಟ ಮಾಡ್ತಾ ಇದ್ದಿ, ಪ್ರತಿ ದಿವಸ ಇದೇ ಸಾರು ಮಾಡಿದಾಳ ನನ್ನ ಹೆಂಡತಿ. ನಿನಗೆ ಗುರುಗಳು ಏನ್ ಬೆಳಗ್ಗೆ ಪಾಠ ಹೇಳಿದ್ರು, ಮಧ್ಯಾಹ್ನದ ಚಿಂತನೆ ಹೇಳಬೇಕು, ಅದೇ ಮನಸ್ಸಲ್ಲಿ ಓಡ್ತಿತ್ತು. ಹೊಟ್ಟೆಗೆ ಮಾತ್ರ ಅದನ್ನ ಹಾಕೊಂಡು ಹೋಗ್ತಿದ್ದೆ ಅಷ್ಟೇ, ಎಷ್ಟು ಬೇಕಷ್ಟು. ಇವತ್ತು ನಿನಗೆ ವಿದ್ಯೆಯ ಕರಗತ ಆಗಿದೆ, ವಿದ್ಯೆ ಬಿಟ್ಟು ಅನ್ನದ ಬಗ್ಗೆ ರುಚಿ ಗೊತ್ತಾಗಿದೆ, ಲಕ್ಷ್ಯ ಬಂದಿದೆ ಅಂದ್ರೆ ವಿದ್ಯೆ ಕಡೆ ಲಕ್ಷ್ಯ ಕಡಿಮೆ ಆಗಿದೆ ಅಂತ ಅರ್ಥ. ಅನ್ನದ ರುಚಿ ಬಗ್ಗೆ ಲಕ್ಷ್ಯ ಬಂದಿದೆ, ಆದ್ದರಿಂದ ನೀನಿನ್ನ ಪಾಠ ಪ್ರವಚನ ಮಾಡಿಕೊಂಡು ಗೃಹಸ್ಥನಾಗಿ ಹೊರಡು ಅಂತ ಹೇಳಿ. ಒಂದು ದಿವಸ ಅನ್ನದ ಬಗ್ಗೆ ರುಚಿ ಗೊತ್ತಾಗಿದ್ದಕ್ಕೆ ಹಿಂಗಂದ್ರೆ, ದಿವಸ ನಮ್ಮಲ್ಲಿ ಹುಡುಗರು, ನಮ್ಮಲ್ಲಿ ಅಂದ್ರೆ ಎಲ್ಲೆಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಇರ್ತದೋ ಅಲ್ಲೆಲ್ಲಾ ಕಡೆ ಬೆಳಗ್ಗೆ ಫಲಾರ ಹಂಗಿತ್ತು, ಹಾಲು ಸರಿಯಾಗಿರ್ಲಿಲ್ಲ, ನೀರಿತ್ತು, ಇದೇ. ಮನೆಯಲ್ಲಿ ಫೋನ್ ಮಾಡೋ ಪಾಲಕರು ಕೂಡ ಹಂಗೆ ಇರ್ತದೆ. ಊಟ ಸರಿಯಾಗಿ ಮಾಡಿದ್ಯಾ, ಅಡಿಗೆ ಸರಿಯಾಗಿ ಆಗ್ತಾ ಇದೆಯಾ, ಓದಿದ್ಯಾ, ಇಲ್ಲ, ಯಾರು ಕೇಳಲ್ಲ, ದೇಹ ಚಿಂತೆ ಮಾತ್ರ. ಆದ್ದರಿಂದ ಜಿಹ್ವಾಮ್ಮೆ ಅಪಕರ್ಷತು ಲೋಕವಾರ್ತ ಅದು ದುರನ್ನತಃ. ನನ್ನ ಗುಹೇಂದ್ರಿಯವನ್ನ ಕಂಡಲ್ಲಿ ಹೋಗದಂತೆ ಮಾಡು, ನನ್ನ ಘ್ರಾಣೇಂದ್ರಿಯವನ್ನ ಕೆಟ್ಟ ವಿಷಯವನ್ನ ಆಘ್ರಾಣಿಸದಂತೆ ಮಾಡು, ನನ್ನ ನಾಲಿಗೆ ಹರಟೆ ಹೊಡೆಯದಂತೆ ಮಾಡು. ಹರಟೆ ಹೊಡಿಬೇಕು, ಅದು ಶಾಸ್ತ್ರದ ಹರಟೆ ಆದ್ರೆ ಅದಕ್ಕೆ ಪುರಾಣ ಪುಣ್ಯಕಥೆ ಅಂತ ಹೆಸರಾಗ್ತದೆ. ಲೋಕದ ಹರಟೆ ಆದ್ರೆ ಅದು ಹಾಳು ಹರಟೆ ಆಗ್ತದೆ. ಆದ್ರಿಂದ ಲೋಕವಾರ್ತೆಯಿಂದ ನನ್ನ ಬಾಯನ್ನ ನಾಲಿಗೆಯನ್ನು ದೂರ ಮಾಡು. ದುರ್ವಾರ್ಥ ದುಷ್ಟ ಶಬ್ದೇಭ್ಯೋ ನಿವರ್ತಯ ಹರೇ ಶ್ರುತಿ. ನನ್ನ ಕಿವಿಗಳೆರಡೂ ಕೂಡ ಕೆಟ್ಟ ಮಾತುಗಳು, ಕೆಟ್ಟ ಶಬ್ದಗಳನ್ನ ಕೇಳದಂತೆ ನೀನು ಅನುಗ್ರಹಿಸು. ನಮ್ಮ ಕಿವಿ ಅದು ಜಾಣ ಕಿವುಡನ್ನ ಪ್ರದರ್ಶನ ಮಾಡ್ತಾ ಇತ್ತು. ಬೇಡವಾದ ವಿಷಯಗಳು ಬೀಳ್ತಾ ಇದ್ರೂ ಕೇಳಿಸ್ಕೊಳ್ಳಲ್ಲ, ಅಂದ್ರೆ ಲಕ್ಷ್ಯಕ್ಕೆ ತಗೊಳ್ಳಲ್ಲ. ಬೇಕಾಯ್ತು ಅಂತಂದ್ರೆ ಅದು ಎಷ್ಟೇ ದೂರ ಇದ್ರು ಒಳ್ಳೆ ಹಾವಿನ ಕಿವಿ ಅಂತ ತಕ್ಕಂತೆ ಗ್ರಹಣ ಮಾಡಿ ಅದಕ್ಕೆ ಪ್ರವೃತ್ತಿ ಆಗ್ತದೆ. ಹುಡುಗರಿಗೆ ನೋಡ್ರಿ, ಕೆಲಸ ಮಾಡು, ಮನೆ ಕೆಲಸ ಮಾಡು, ಅದು ಮಾಡು, ಇದು ಮಾಡು, ಯಾವುದಕ್ಕೂ ಲಕ್ಷ್ಯ ಇಲ್ಲ, ಏನೋ ಒಂದು ಆಸಕ್ತರಾಗಿರ್ತಾರೆ. ಹೊರಗೆ ಹೋಗೋಣ ಬಾ, ನಿನಗೇನಾದ್ರು ಕೊಡಿಸ್ತೀನಿ ಅಂತ ಮೆಲ್ಲಗೆ ಮಾತಾಡ್ರಿ, ಟಕ್ಕಂತ ನಿನ್ ಜೊತೆ ಬರ್ತಾರೆ. ಹೆಂಗ್ ಸಾಧ್ಯ ಆಯ್ತು? ಜಾಣಕ್ಕೆ ಹೋಗ್ತಾರೆ. ಆದ್ರೆ ನನ್ನ ಕಿವಿಗಳು ಸದಾ ಕೇಳ್ತಾನೆ ಇರ್ತವೆ, ಕೇಳಲಿಕ್ಕಂತೆ ಇರೋದು ನೀ ಕೊಟ್ಟಿರೋದು. ಆದ್ರೆ ಅವುಗಳು ಸರಿಯಾದ ವಾರ್ತೆಯನ್ನ, ಸರಿಯಾದ ಶಬ್ದಗಳನ್ನ ಕೇಳುವಂತೆ ಮಾಡು. ನಮ್ಮ ಗುರುಗಳನ್ನ, ನಮ್ಮ ಹಿರಿಯರನ್ನ, ನಮ್ಮ ಉಪಾಸ್ಯ ದೇವತೆಗಳನ್ನ ಯಾರಾದ್ರೂ ನಿಂದನೆ ಮಾಡುತ್ತಿದ್ರೆ
ಅಂತಹ ಕೆಟ್ಟ ಶಬ್ದಗಳು ಕೇಳದಂತೆ ನೀನು ಮಾಡು. ಭಾಗವತ ಧರ್ಮ ಏನು? ಶಕ್ತಿ ಇತ್ತು ಅಂದ್ರೆ ಅವ್ರ ನಾಲಿಗೆ ಸೀಳಿ ಹಾಕು, ಇಲ್ಲ ಅಲ್ಲಿಂದ ಎದ್ದು ಹೋಗು. ಯಾಕೆಂದ್ರೆ ಆ ಶಬ್ದಗಳು ನಿನ್ನ ಕಿವಿಗೆ ಬಿದ್ದು ನೀನು ಅಲ್ಲೇ ಇದ್ರೆ ಅಂದ್ರೆ ಅವರು ಮಾಡಿದ ಪಾಪಕ್ಕೆ ನೀನು ಸಮಪಾಲು ನಿನ್ನ ಪಾಪಿ ಆಗ್ತಿ. ಆದ್ರಿಂದ ಅಲ್ಲಿಂದ ಎದ್ದು ಹೋಗ್ಬೇಕು. ಭವದಿಚ್ಛಾನು ಇಷ್ಟೆಲ್ಲ ಬೇಡ 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 ಅಂತ ಕೇಳಿ ಕೊನೆಗೆ ಹೈಗ್ರೀವ ದೇವರು ಕೇಳಿದ್ರೆ ಏನ್ ಬೇಕಾಗಿದ್ರೆ ಅಂದ್ರೆ ನಿನ್ನ ಇಚ್ಛೆಗೆ ಬಂದದ್ದು ಎನ್ನ ಇಚ್ಛೆಗೆ ಬರಲಿ, ಅನ್ಯಥಾ ಬುದ್ಧಿಯ ಕೊಡದಿರೋ ಹಯಗ್ರೀವ ದಯಾನಿಧೆ. ಭವದ್ ಇಚ್ಛಾನುಗಂ ಚೇತಃ ಯೋಗ್ಯ ಸದ್ವಿಷಯ ಭವೆ. ನನ್ನ ಮನಸ್ಸಲ್ಲಿ ನಿನ್ನ ಇಚ್ಛೆಗೆ ತಕ್ಕಂತೆ ಸಾತ್ವಿಕ ಆಲೋಚನೆಗಳೇ ಬರಲಿ. ಅಷ್ಟೇ ಅಲ್ಲ, ಯದೃಚ್ಛಾಲಾಭ ಸಂತೃಪ್ತಂ ನಿಶ್ಚಾಂಚಲ್ಯಂ ಭವೇತ್ವಯಿ. ನಾನು ಯದೃಚ್ಛಾಲಾಭ ಸಂತೃಪ್ತನಾಗಿರ್ಲಿ. ಯದೃಚ್ಛ ಅಂದ್ರೆ ದೈವೇಚ್ಛೆ, ದೇವರು ಕೊಟ್ಟ ಪದಾರ್ಥದಲ್ಲಿ ನನಗೆ ತೃಪ್ತಿ ಬರುವಂತೆ ಅನುಗ್ರಹಿಸು. ಇದು ಮನಸ್ಸಿನ ಶಾಂತಿ. ನಮಗೆ ಪ್ರಧಾನ ಸಮಸ್ಯೆಗೆ ಮೂಲ ಏನು ಅಂದ್ರೆ ದೇವರು ಕೊಟ್ಟದ್ರಲ್ಲಿ ನಮಗೆ ತೃಪ್ತಿ ಇಲ್ಲ ಅಂತ. 10 ರೂಪಾಯಿ ಕೊಟ್ರೆ 100 ರೂಪಾಯಿ ಚಿಂತೆ, ಇಂದಿಗೆಂಬ ಚಿಂತೆ, ನಾಳೆಗೆಂಬ ಚಿಂತೆ ಅಂತ ಶುರುವಾಗ್ತದೆ. ಚಿಂತೆಗೆ ಕೊನೆಯೇ ಇಲ್ಲ. ಚಿತೆ ಏರೋವರೆಗೂ, ಚಿತೆ ಏರೋವರೆಗೆ ಚಿಂತೆ ಕೊನೆಯಾದ್ರೂ ಸುತ್ತಲಿರೋರಿಗೆ ಜಾಸ್ತಿ ಆಗ್ತದೆ. ಆದ್ದರಿಂದ ನನಗೆ ಎದುರುಚ್ಛಾಲಾಭ, ಬಿ ಕಂಟೆಂಪ್ಟ್ ವಿತ್ ವಾಟ್ ಎವರ್ ಯು ಹ್ಯಾವ್. ಏನು ಕೊಟ್ಟಿದ್ದಾನೆ ದೇವರು ಅದರಲ್ಲಿ ತೃಪ್ತಿ ಇರಬೇಕು. ಒಳ್ಳೆ ಜ್ಞಾನ ಕೊಡು. ಆ ಜ್ಞಾನ ಈಗಿದ್ದು ಮತ್ತೆ ಮರುಕ್ಷಣದಲ್ಲಿ ನಾಶ ಆಗ್ಬಾರ್ದು. ಸರ್ವದಾ ದೇಹಿ. ಆ ಜ್ಞಾನ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? ದುಷ್ಟ ಬುದ್ಧಿ ಬರಬಾರದು ಅಂದ್ರೆ ಕೆಟ್ಟ ಶಾಸ್ತ್ರಗಳ ಚಿಂತನೆ ಮಾಡಬಾರದು. ಒಳ್ಳೆ ಬುದ್ಧಿ ಬರಬೇಕು ಅಂದ್ರೆ ನಿರಂತರ ಸಚ್ಚಾಸ್ತ್ರಗಳ ಶ್ರವಣ ಮನನ ಪಠಣ ನಿರಂತರ ಮಾಡ್ಬೇಕು. ಬೇರೆ ಏನು ಮಾಡೋದು ಬೇಡ. ನಮಗೇನು ಓದ್ಲಿಕ್ಕೆ ಬರಲ್ಲ, ಯಾವುದು ನಾವು ಪಾಠ ಆಗಿಲ್ಲ ಅಂದ್ರೆ ಹರಿನಾಮ ಸ್ಮರಣೆ, ಹರಿಯ ನೆನೆ ಇರೋ, ಅದನ್ನೇ ಮಾಡ್ತಾ ಇರಬೇಕು. ಒಳ್ಳೆಯ ಸಜ್ಜನರ ಸಂಘ ಮಾಡಬೇಕು, ಅದರಿಂದ ಒಳ್ಳೆಯ ಕೆಲಸಗಳಾಗಬೇಕು. ನನ್ನ ಪಾದಗಳು ತ್ವಕ್ಷೇತ್ರ ಸರ್ಪಣೆ ಚೋದಯಸ್ವ. ನಿನ್ನ ಕ್ಷೇತ್ರಗಳಿಗೆ ಹೋಗುವಂತೆ ನನ್ನ ಪಾದಗಳಿಗೆ ಪ್ರಚೋದನೆ ಮಾಡು. ಪಾದದಲ್ಲಿ ಜಯಂತ, ಇಂದ್ರದೇವರ ಮಗ, ಅವನಿರ್ತಾನೆ. ಜಯಂತದ ಒಳಗಡೆ ಪರಮಾತ್ಮ ಇರ್ತಾನೆ. ಪರಮಾತ್ಮ ಪ್ರೇರಣೆ ಮಾಡಿದ್ರೆ ಜಯಂತ ಪ್ರೇರಣೆ ಮಾಡ್ತಾನೆ. ಜಯಂತ ಪ್ರೇರಣೆ ಮಾಡಿದ್ರೆ ನಮಗೆ ಜಯಶಾಲಿಯಾದ ಸಂಚಾರ ಆಗ್ತದೆ. ಇಲ್ಲ ಅಂದ್ರೆ ಕಂಡ ಕಡೆ ಹೋಗ್ತೇವೆ, ಆಮೇಲೆ ಮುಂದೆ ಹೋಗ್ಲಿಕ್ಕೆ ಕಾಲಿರಲ್ಲ. ಆ ಪರಿಸ್ಥಿತಿ ಬಂತು. ಶ್ರೀಮಧ್ವ ಶಾಸ್ತ್ರ ಶ್ರವಣೆ ನಿಯುಂಶ ಶ್ರವಣೆಯೇ ಸದಾ. ಹಿತಕರವಾದ ನುಡಿಗಳನ್ನ ಹೇಳುವ ಶಾಸ್ತ್ರ ಯಾವುದ್ಯಾವುದಿದೆ ಆಚಾರ್ಯರ ಶಾಸ್ತ್ರ, ಆ ಶಾಸ್ತ್ರವನ್ನ ಕಿವಿಗಳು ಕೇಳುವಂತೆ ಆಶೀರ್ವಾದ ಮಾಡು. ಹಯಗ್ರೀವ, ನನ್ನ 2 ಕಣ್ಣುಗಳು ತವ ದರ್ಶನೇ ಸನ್ನಿಯೋಜಯ, ನಿನ್ನನ್ನೇ ನೋಡುವಂತೆ ಅನುಗ್ರಹಿಸು. ಅಲ್ಲ, ಈ ಕೃಷ್ಣ ಇಲ್ಲ, ರಾಮ ಇಲ್ಲ, ಅವನ್ ಹೆಂಗ್ ನೋಡೋದು ಅಂದ್ರೆ ಕೃಷ್ಣನ ಪ್ರತಿರೂಪವೇ ಭಾಗವತ, ಅದನ್ನು ನೋಡುವಂತೆ, ಅದನ್ನು ಓದುವಂತೆ. ರಾಮನ ಪ್ರತಿರೂಪವೇ ರಾಮಾಯಣ, ಅದನ್ನು ನೋಡುವಂತೆ ನೀನು ಅನುಗ್ರಹಿಸು. ನನ್ನ ಕೈಗಳು ತ್ವದರ್ಚನೆ ನಿತ್ಯಂ ಸುಖತೀರ್ಥಸ್ಯ ಲೇಖನೆ. ನನ್ನ ಕೈಗಳು ನಿನ್ನ ಪೂಜೆ ಮಾಡ್ಲಿಕ್ಕೆ, ನೀನು ಬರೆದ ಗ್ರಂಥಗಳನ್ನ ಲಿಪೀಕರಣ ಮಾಡ್ಲಿಕ್ಕೆ ನನ್ನ ಕೈಗಳು ಉಪಯೋಗ ಆಗ್ಲಿ. ಭಾಗವತ ಮನೆಯಲ್ಲಿ ಪುಸ್ತಕ ಇದ್ರೆ ಉಪಯೋಗ ಇಲ್ಲ. ಆ ಪುಸ್ತಕದ ಇನ್ನೊಂದು ಕಾಪಿ ನೀವೇ ಬರೀರಿ. ಬರೆದದ್ರಿಂದ ವಿಶೇಷ ಪುಣ್ಯ ಇದೆ. ಇಡೀ ಭೂಮಂಡಲವನ್ನು ದಾನ ಕೊಟ್ರೆ ಏನು ಪುಣ್ಯ ಇದೆಯೋ ಅದನ್ನ ನಾವು ಗ್ರಂಥಗಳನ್ನ ಬರೆದು ಅದನ್ನು ದಾನ ಕೊಡೋದ್ರಿಂದ. ನನ್ನ ನಾಲಿಗೆ ನಿನ್ನ ವಿಷಯಗಳನ್ನ ಮಾತಾಡ್ಲಿಕ್ಕೆ ಬಳಕೆ ಆಗಲಿ, ತಿನ್ಲಿಕ್ಕೂ ಇದೆ. ತ್ವದುಚ್ಚಿಷ್ಟ ಭೋಜನೆ, ನಿನಗೆ ನೈವೇದ್ಯವಾದ ಪದಾರ್ಥಗಳನ್ನು ತಿನ್ಲಿಕ್ಕೆ ಬಳಕೆ ಆಗಲಿ. ನನ್ನ ಮೂಗು ನಿನ್ನ ನಿರ್ಮಾಲ್ಯವನ್ನ ಆಘ್ರಾಣಿಸ್ಲಿಕ್ಕೆ, ನಿರ್ಮಾಲ್ಯ ಅಂದ್ರೆ ಸಾಕ್ಷಾತ್ ಲಕ್ಷ್ಮೀದೇವಿಯ ಆವೇಶ ಅದರಲ್ಲಿ ಇರ್ತದೆ, ಸನ್ನಿಧಾನ. ನಿರ್ಮಾಲ್ಯ ಆಘ್ರಾಣೆ ಮಾಡಿದ್ರೆ ಅಲ್ಲಿಗೆ ಅಲಕ್ಷ್ಮೀ ನಿವೃತ್ತಿ ಆಗ್ತದೆ. ಮನೆಯಲ್ಲೂ ದಾರಿದ್ರ್ಯ ಹೋಗ್ತದೆ, ಮನಸ್ಸಲ್ಲೂ ದಾರಿದ್ರ್ಯ ಹೋಗ್ತದೆ. ಆದ್ರೆ ದೇವರ ನಿರ್ಮಾಲ್ಯವನ್ನು ದಿವಸ ಆಘ್ರಾಣ ಮಾಡಬೇಕು. ಅದು ನಿರ್ಮಾಲ್ಯ ಆಗಿರ್ಬೇಕು. ಮತ್ತೆ ದೇವರಿಗೆ ಏರಿಸೋಕ್ಕಿಂತ ಮುಂಚೆ ಹೂ ಎಷ್ಟು ಚೆನ್ನಾಗಿ ವಾಸನೆ ಬರ್ತಿದೆ ಅಲ್ಲ ಅಂತ ಅಂದ್ಬಿಟ್ರೆ ಅಲಕ್ಷ್ಮಿ ಬರ್ತಾರೆ. ಇಷ್ಟು ಕೇಳಿಕೊಂಡು ನನಗೆ ಜ್ಞಾನ, ಭಕ್ತಿ, ಪಶು, ಪುತ್ರ, ಧನಾಧಿಕಂ ದೇಹಿ, ಇವೆಲ್ಲ ನೀ ಕೊಟ್ಟು ಬಿಟ್ಟಿ ಅಂದ್ರೆ ಇವು ಆಟೋಮೆಟಿಕ್ ಆಗಿ ಬರ್ತವೆ. ಕೆಟ್ಟದ್ದೆಲ್ಲ ಹೋಗಿ ಒಳ್ಳೇದು ಕೊಟ್ಟಾದ ಮೇಲೆ ನನಗೆ ಜ್ಞಾನ ಬರ್ತದೆ. ಸಚ್ಚಾಸ್ತ್ರ ಆವರ್ತಿ ಮಾಡೋದ್ರಿಂದ ಅದರಿಂದ ಭಕ್ತಿ ದೃಢವಾಗ್ತದೆ. ಆಮೇಲೆ ಸಂಪತ್ತು, ಹೆಂಡತಿ, ಮಕ್ಕಳು, ಮನೆ ಎಲ್ಲ ಬಂದೇ ಬರ್ತದೆ. ಆದ್ದರಿಂದ ಕೊನೆ ಪ್ರಾರ್ಥನೆ, ಕೊನೆ ಲೈನಲ್ಲಿರೋದು ಲೌಕಿಕ ಸಂಪತ್ತು. ಇಡೀ 5 ಶ್ಲೋಕದಲ್ಲಿ ಬೇಡ ಅನ್ನೋದನ್ನು ಬಿಡಿಸು,
ಇನ್ನು 5 ಶ್ಲೋಕದಲ್ಲಿ ಬೇಕು ಸರಿಯಾಗಿ ಯಾವ್ದು ಹಿತವೋ ಅದನ್ನು ಕೊಡುವಂತ ಪ್ರಾರ್ಥನೆ ಮಾಡಿ ಪ್ರಾರ್ಥನಾ ದಶಕಂ ಚೈತತ್ ತ್ರಿಕಾಲೇಯ ಪಠೇನ್ನರಃ ತಸ್ಯಾಭೀಷ್ಟಂ ಹಯಾಸ್ಯೋಸೌ ದತ್ವಾ ರಕ್ಷತಿ ಸರ್ವದಾ. 3 ಹೊತ್ತು ಯಾರು ಈ ಸ್ತೋತ್ರವನ್ನ ಪಠನೆ ಮಾಡ್ತಾರೋ ಅವರು ಬೇಡಿದ್ದನ್ನ ಪರಮಾತ್ಮ ಹಯಗ್ರೀವ ಕೊಟ್ಟು ಅವರನ್ನ ರಕ್ಷಣೆ ಮಾಡ್ತಾನೆ. 3 ಹೊತ್ತು ಅಂದ್ರೆ ದಿವಸದ 3 ಹೊತ್ತು ಅಂತ ಅಷ್ಟೇ ಅಲ್ಲ, ಇಂದು ನಾಳೆ ನಾಡಿದ್ದು ಅಥವಾ ನಿನ್ನೆ ಇವತ್ತು ನಾಳೆ ನಿರಂತರವಾಗಿ ಈ ಸ್ತೋತ್ರವನ್ನು ಪಠನೆ ಮಾಡ್ತಾ ಇದ್ರೆ ಪರಮಾತ್ಮ ಪ್ರೀತನಾಗಿ ಏನು ಬೇಡ್ತೇವೋ ಅದನ್ನೇ ದೇವರು ಕೊಡ್ತಾನಾದ್ದರಿಂದ ನಾವು ನಿರಂತರವಾಗಿ ಕೆಟ್ಟದ್ದನ್ನ ದೂರ ಮಾಡು, ಒಳ್ಳೆಯದನ್ನ ಹತ್ರ ಬರುವಂತೆ ಮಾಡುವಂತೆ ಪ್ರಾರ್ಥನೆ ಮಾಡಬೇಕು ಅಂತ ನಿರೂಪಣೆ ಮಾಡಿದ್ದಾರೆ. ಈ ರೀತಿ ಭಾವಿ ಸಮೀರರಾದ ರಾಜರು ರಚನೆ ಮಾಡಿದಂತಹ ಹಯಗ್ರೀವ ಪ್ರಾರ್ಥನಾ ದಶಕ ಸಂಕ್ಷಿಪ್ತ ಚಿಂತನೆ ಆಗಿದೆ. ಈ ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೆ, ಶ್ರೋತೃಗಳಿಗೆ ಹರಿವಾಯು ಗುರುಗಳ ವಿಶೇಷ ಅನುಗ್ರಹ ದ್ವಾರ ಅಧಿಕ ಮಾಸದಲ್ಲಿ ವಿಶೇಷವಾದ ಅಧಿಕ ಫಲ ಸಿಕ್ಕು ಅನೇಕ ಅಧಿಕ ಮಾಸಗಳು ಕಾಣುವಂತೆ, ಆ ಅಧಿಕ ಮಾಸಗಳಲ್ಲಿ ಅಧಿಕವಾದ ಸತ್ಕರ್ಮಗಳನ್ನು ಆಚರಿಸುವಂತಾಗಲಿ ಅಂತ ಬೇಡಿಕೊಳ್ಳುತ್ತಾ ಹರಯೇ ನಮಃ. ಶ್ರೀಕೃಷ್ಣ ಅಕ್ಷಯಂ ಕರ್ಮ ಯಸ್ಮಿನ್ ಪರೇಶ್ವರಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನ ಸರ್ವದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡಲಂ. ನಾಳೆ ಶ್ರೀಕೃಷ್ಣ ಕಮಲಾನಾಥ ವಾಸುದೇವ ಸನಾತನಃ ವಸುದೇವಾತ್ಮಜ ಪುಣ್ಯಲೀಲಾ ಮಾನಶಂಕರಃ ಶ್ರೀವತ್ಸಕೌಸ್ತುಭಧರೋ ಶೋಧಾವತ್ಸರೋ ಹರಿಃ ಚತುರ್ಭುಜಾತ್ಮಚಕ್ರಾಸ್ಗದಾಶಂಕಾಬ್ಜಾಯುಧಃ ದೇವಕೀನಂದನ ಶ್ರೀಶೋನಂದಗೋಪ್ರಿಯಾತ್ಮಜಃ ಯಮುನಾ ವೇಗ ಸಂಹಾರಿ ಬಲಭದ್ರ ಪ್ರಿಯಾನುಜಃ ಪೂತನ ಹರಮಿದೆ ಪೂತನ ಜೀವಿತಃ ಶಕಟಾವಸರಭಂಜನಃ ನಂದವರ್ಜನಾಂಕಿತಾನಂದವಿಗ್ರಹಃ ನವನೀತ ವಿಲಿಪ್ತಾಂಗ ನವನೀತನತಾನುಗಃ ನವನೀತನಮಾಹಾರಂ ಸುನ್ನಪ್ರಸಾದಕಂ ಷೋಡಶಸ್ತ್ರೈ ಸಹಸ್ರೈ ಶಸ್ತ್ರಭಂಗಃ ಶುಭವಾಗಮತಾಪ್ತಃ ಗೋವಿಂದೋ ಯುಗದಂಪತಿಃ ವತ್ಸಪಾದಹರ್ವನಂತೋ ಧೇನುಕಾಸರಭಂಜನಃ ಋಣೀಕೃತನಾಮತ್ತೋ ಯಮಲಾರ್ಜನಭಂಜನಃ ಮುಕ್ತಾಲತಾಲಹೈತಾಳತಪಾಲ ಶ್ಯಾಮಲಾಕೃತಿಃ ಗೋಪಗೋಪೀಶ್ವರೋ ಯೋಗಿ ಕೋಟಿಸೂರ್ಯಸಮಪ್ರಭಃ ಇಳಾಪತಿ ಪರಂ ಜ್ಯೋತಿರ್ಯಾದವೇಂದ್ರೋ ವಿದೂತ್ವಃ ನಮಾಲೀಪಿತವಾಸ ಪಾರಿಜಾತಾಪಹಾರಕಃ ಗೋವರ್ಧನಾಚ್ಛೋಧರ್ತಾ ಗೋಪಾಲ ಸರ್ವಪಾಲಕಃ ಅಜೋನರಂಗನಕ್ಕಾಮಜನಕಕ್ಕಂಜಲೋಚನಃ ಸತ್ಯವಾಕ್ ಸತ್ಯಸಂಕಲ್ಪ ಸತ್ಯಭಾಮಾರತು ಸುಭದ್ರಾ ಪೂರ್ವ ವಿಷ್ಣು ವಿಷ್ಣು